ನಮಸ್ಕಾರ 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಎಂದಿರಂತೆ ಇವತ್ತು ಹಲವು ಸುದ್ದಿಗಳನ್ನು ನಾನು ಎತ್ತಿಕೊಂಡು ತಮ್ಮ ಬಳಿ ಬಂದಿದ್ದಾರೆ. ಹಾಗೆಯೇ ನನ್ನ ಜೊತೆಗೆ 4 ಗಣ್ಯ ಅತಿಥಿಗಳು ಕೂಡ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಮೊದಲನೇದಾಗಿ ನೋಡೋಣ ಹೆಡ್ಲೈನ್ಸ್. ಕಾರ್ಡ್ ಬಳಸಿ ಪೆಟ್ರೋಲ್ ಡೀಸೆಲ್ ಕೊಳ್ಳೋರಿಗೆ %0.75 ರಿಯಾಯಿತಿ. 1 ಲಕ್ಷ ಗ್ರಾಮಗಳಲ್ಲಿ ಸೇವಾ ಕೇಂದ್ರ ತೆರೆಯೋದಕ್ಕೆ ಕೇಂದ್ರ ನಿರ್ಧಾರ. ಚರ್ಚೆಗೆ ಎಡೆ ಮಾಡಿಕೊಟ್ಟ ರಮೇಶ್ ಗೌಡ ಆತ್ಮಹತ್ಯೆ ಪ್ರಕರಣ ಉನ್ನತ ಮಟ್ಟದ ಸಂಸ್ಥೆಯಿಂದ ತನಿಖೆ ನಡೆಸೋದಕ್ಕೆ ಒತ್ತಡ. ಲೋಕಸಭೆಯಲ್ಲಿ ಅನಂತ್ ಕುಮಾರ್ ವಿರುದ್ಧ ಅಡ್ವಾಣಿ ಗರಂ. ಮೋದಿ ಕ್ಯಾಂಪ್ನಲ್ಲಿ ಇರೋದೇ ಗುರುತಿಸಿಕೊಂಡಿದ್ದೇ ಈ ಸಿಟ್ಟಿಗೆ ಕಾರಣನ? ಮುಸ್ಲಿಮರ ತ್ರಿವಳಿ ತಲಾಖ್ ಅಸಂವಿಧಾನಿಕ, ಸಂವಿಧಾನಕ್ಕಿಂತ ಯಾವುದೂ ದೊಡ್ಡದಲ್ಲ ಅಂತೂ ಅಲಹಾಬಾದ್ ಹೈಕೋರ್ಟ್. ಸತತ 16ನೇ ದಿನವೂ ಸಂಸತ್ತಿನಲ್ಲಿ ನೋಟಿನದ್ದೇ ಗದ್ದಲ. ಸುಗಮ ಕಲಾಪ ನಡೆಯದಿದ್ದಕ್ಕೆ ರಾಷ್ಟ್ರಪತಿ ಬೇಸರ. ಇವತ್ತಿನ ಸುದ್ದಿಯನ್ನ ತೆಗೆದುಕೊಳ್ಳೋದಕ್ಕೆ ಮೊದಲು ನನ್ನ ಜೊತೆ ಇರುವ 4 ಗಣ್ಯರ ಪರಿಚಯ ಮಾಡಿಕೊಡ್ತೀನಿ. ನನ್ನ ಬಲಭಾಗದಲ್ಲಿ ಮೊದಲನೇದಾಗಿ ನಮ್ಮ ಸಂಪಾದಕೀಯ ಸಲಹೆಗಾರರಾದ NS ಶಂಕರ್ ಇದ್ದಾರೆ. ಹಾಗೆಯೇ ಅವರ ಪಕ್ಕದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಮುಲ್ಲಾ ಅವರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಒಂಥರ ನಿಗರ್ವಿಗಳು ಅಂತ ನಾನು ಅವ್ರಿಗೆ ಹೇಳ್ಬೋದು. ಇಬ್ಬರು ನಿಗರ್ವಿ ನಾಯಕರು ನಮ್ಮ ನಡುವೆ ಇದ್ದಾರೆ. VR ಸುದರ್ಶನ್ ಇದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ಅವರು, ನಾನು ಹೇಳ್ತಾ ಇದ್ದೆ, ಅವರು ಮುಖದಲ್ಲಿ ಯಾವತ್ತೂ ನಗು ಸದಾ ಇದ್ದೇ ಇರುತ್ತೆ, ನಗ್ತಾ ನೋಡಿ ಈಗಲೂ ನಗ್ತಾ ಇದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿ ಹಲವು ಬಾರಿ ಅವರು ಏನು ನಮ್ಮ ಜೊತೆ ಬಂದು ಚರ್ಚೆ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಎಂದೂ ಕೂಡ ಸಿಟ್ ಮಾಡ್ಕೊಂಡಿಲ್ಲ. ಒಂದೆರಡು ಕಡೆ ಸಿಟ್ ಮಾಡ್ಕೊಂಡ್ರು, ನಮ್ಮಲ್ಲಿ ಅವರು ಸಿಟ್ ಮಾಡ್ಕೊಳ್ಳೋ ಏನಿವೆ. ಇವರೆಲ್ಲರ ಜೊತೆ ನಾನು ಚರ್ಚೆ ಹೇಳ್ತೀನಿ. ಮೊದಲನೇದಾಗಿ ನೋಡೋಣ. ಮೊದಲ ಸುದ್ದಿ, ಕೇಂದ್ರ ಸರ್ಕಾರ 1500 ಮುಖಬೆಲೆಯ ನೋಟುಗಳ ಬಳಕೆಯನ್ನ ರದ್ದು ಮಾಡಿ ಬರೋಬ್ಬರಿ 1 ತಿಂಗಳಾಯಿತು. ಆದರೆ ಜನರ ಬವಣೆ ಮಾತ್ರ ಕಮ್ಮಿ ಆಗಿಯೇ ಇಲ್ಲ. ಬ್ಯಾಂಕ್ ATMಗಳು ಮುಂದೆ ಜನಸಾಮಾನ್ಯರ ಕ್ಯೂ ಕೂಡ ಹಾಗೆ ಇದೆ. ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಒತ್ತು ನೀಡಿರುವ ಕೇಂದ್ರ ಸರ್ಕಾರ ಇವತ್ತು 11 ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಇದರ ಮಧ್ಯೆ ಇವತ್ತು ನಗದು ರಹಿತ ಹಾಗೂ ಡಿಜಿಟಲ್ ವ್ಯವಹಾರದ ಬಗ್ಗೆ ಕೂಡ ಅವರು ಹೆಚ್ಚು ಒತ್ತು ನೀಡುವ ಮಾತನಾಡಿದ್ದಾರೆ. ಪ್ರಮುಖವಾಗಿ ಕಾರ್ಡ್ ಬಳಸಿ ಪೆಟ್ರೋಲ್ ಡೀಸೆಲ್ ಖರೀದಿಸಿದರೆ %0.75 ರಿಯಾಯಿತಿ ಘೋಷಿಸಿದರು. ಅಲ್ಲದೆ ಡಿಜಿಟಲ್ ಹಣ ಪಾವತಿ ಮೂಲಕ ರೈಲ್ವೆ ಟಿಕೆಟ್ ಪಡೆದುಕೊಳ್ಳುವ ಗ್ರಾಹಕರಿಗೆ 10 ಲಕ್ಷದವರೆಗೆ ವಿಮೆ ಘೋಷಿಸಿದರು. ಇದರ ಜೊತೆಗೆ 10,000 ಜನಸಂಖ್ಯೆಯ ಗ್ರಾಮಗಳಿಗೆ 2 ಸೇವಾ ಕೇಂದ್ರಗಳನ್ನು ಒದಗಿಸುವುದಾಗಿಯೂ ಜೇಟ್ಲಿ ತಿಳಿಸಿದರು. उसमें पर विलेज जो सरकार का फाइनेंशियल इंक्लूजन फंड है, उस फंड में से 2 पॉइंट ऑफ सेल मशीन्स फ्री ऑफ कॉस्ट प्रोवाइड की जाएंगी. There will be 2 point of sale machines provided to every village which has a population up to 10,000 and 1 लाख villages, 1 लाख गांव इस पर्पस के लिए सिलेक्ट होंगे. ये फाइनेंशियल इंक्लूजन फंड में से इसको सपोर्ट किया जाएगा. और विशेष रूप से जो एग्रीकल्चरल क्रेडिट सोसाइटीज हैं, मिल्क सोसाइटीज हैं, जहां बहुत ज्यादा लोगों की डीलिंग होती है, इस तरह के पॉइंट ऑफ सेल इस डिस्ट्रीब्यूशन के लिए चुने जाएंगे. ಒಂದು ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಇದೇ ಮಾತನ್ನು ಆಡಿದ್ರು. ಅದು ಕ್ಯಾಶ್ಲೆಸ್ ಎಕಾನಮಿ. ಕ್ಯಾಶ್ಲೆಸ್ ಎಕಾನಮಿ ಏನಿದೆ ಅದು ಭಾರತದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದು ಅನುಷ್ಠಾನಕ್ಕೆ ಬರೋದಕ್ಕೆ ಸಾಧ್ಯ ಅಂತ ಆ ಕೆಲವು ಅಂಕಿಅಂಶಗಳು ಕೂಡ ನನ್ನ ಜೊತೆ ಇದೆ.
ಎನಿವೆ ಇವತ್ತು ಅರುಣ್ ಜೇಟ್ಲಿ ಏನು ಈ ಒಂದು ಅದು ಏನು ಡಿಸ್ಕೌಂಟ್ಗಳನ್ನು ಪ್ರಕಟ ಮಾಡಿದ್ದಾರೆ, ಇದು ಎಷ್ಟು ಜನರಿಗೆ ತಲುಪುತ್ತೆ, ಯಾರಿಗೆ ತಲುಪುತ್ತೆ, ಓವರಾಲ್ ಆರ್ಥಿಕತೆಯ ಮೇಲೆ ಇದು ಬೀರಬಹುದಾದ ಪರಿಣಾಮ ಯಾವುದು ಅನ್ನುವ ಪ್ರಶ್ನೆ ಇದೆ. ಮೊದಲನೇ ಕಾಂಗ್ರೆಸ್ ಪ್ರತಿನಿಧಿಯನ್ನ ಕೇಳಬೇಕು. ಎಸ್ ಸುದರ್ಶನ್, ಟೆಲ್ ಮಿ, ಇವತ್ತೇನು ಅರುಣ್ ಜೇಟ್ಲಿ ಅವರು ಏನು ಘೋಷಣೆ ಮಾಡಿದ್ದಾರೆ, ನಿಮ್ಮ ರಿಯಾಕ್ಷನ್? ಈ ಡಿಮಾನಿಟೈಸೇಷನ್ ಅಥವಾ ರಿಮಾನಿಟೈಸೇಷನ್ ಪ್ರೋಸೆಸ್ ಇದೆಯಲ್ಲ, ಇದನ್ನು ದೇಶದ ಯಾವ ನಾಗರಿಕ ಕೂಡ ವಿರೋಧ ಮಾಡ್ತಿಲ್ಲ, ಅಥವಾ ಯಾವ ಪೊಲಿಟಿಕಲ್ ಪಾರ್ಟಿ ಕೂಡ ವಿರೋಧ ಮಾಡ್ತಿಲ್ಲ ನನಗಿರುವಂಥ ಮಾಹಿತಿನ. ಇಲ್ಲ, ಆಮ್ ಆದ್ಮಿ ಎಕ್ಸೆಪ್ಟ್ ಆಮ್ ಆದ್ಮಿ ಪಾರ್ಟಿ ಇವತ್ತು ಕೇಜ್ರಿವಾಲ್ ಅವ್ರ ಸ್ಟೇಟ್ಮೆಂಟು ಇದ್ರ ಉದ್ದೇಶನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು. ಎಕ್ಸೆಪ್ಷನ್ಸ್ ಇರ್ಬೋದು, ಇಲ್ಲ ಅದೇ ಅದೇ ಪ್ರತಿಯೊಂದು ಕ್ರಮಗಳ ಬಗ್ಗೆನೂ ಕೂಡ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಆದರೆ ಇನ್ ಜನರಲ್ ಆಗಿ ನಾ ಹೇಳ್ತಿರೋಂಥದ್ದು, ಅದರ ಪ್ರಶ್ನೆ ಏನು, ಯಾವುದಾದ್ರೂ ಒಂದು ಕಾರ್ಯಕ್ರಮನ ಘೋಷಣೆ ಮಾಡಿದಾಗ ಅದ್ರ ಬಗ್ಗೆ ಒಂದು ಸರ್ಕಾರ ವಿಶೇಷ ಭಾಳ ದೊಡ್ಡ ಜವಾಬ್ದಾರಿ ಇರುತ್ತೆ ಕೇಂದ್ರ ಸರ್ಕಾರಕ್ಕೆ. ತನ್ನ ಜವಾಬ್ದಾರಿಗಳೇ ವಿವಿಧ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂಥ ಪರಿಣಾಮಗಳಾಗ್ತವೆ, ಪ್ರಭಾವಗಳಾಗ್ತವೆ, ಅನುಕೂಲ ಆಗ್ತವೆ, ಅನಾನುಕೂಲಗಳಾಗ್ತವೆ ಅನ್ನೋಂಥದ್ದನ್ನು ಗಮನ ಹರಿಸ್ಬೇಕಾಗತ್ತೆ. ಶಾರ್ಟ್ ಟರ್ಮಲ್ಲಿ ಏನಾಗಬಹುದು, ಅಥವಾ ಮೀಡಿಯಂ ಟರ್ಮಲ್ಲಿ ಏನು ಪ್ರಯತ್ನಗಳನ್ನು ಸರ್ಕಾರ ಮಾಡಬೇಕಾಗತ್ತೆ, ಲಾಂಗ್ ಟರ್ಮಲ್ಲಿ ಏನು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಯಾಕಂದರೆ ಇಷ್ಟೊಂದು ದೊಡ್ಡ ದೇಶ ಇದು. ಈ ದೇಶದಲ್ಲಿ ಯಾರೇ ಕೆಲವು ಕ್ರಮಗಳನ್ನು ತೆಗೆದುಕೊಂಡಾಗೂ ಕೂಡ ಅಷ್ಟೊಂದು ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಒಂದು ಚಾಲೆಂಜ್, ಅದು ಒಂದು ಅವಕಾಶ ಕೂಡ ಆಗುತ್ತೆ. ಹಾಗಾದಾಗ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಬೇಕಲ್ಲ ನೀವು. ಇವತ್ತು ಇದು ಗ್ರಾಮೀಣ ಭಾರತ. ನೀವು ಬರೀ ಅರ್ಬನ್ ಓರಿಯೆಂಟೆಡ್ ಆಗೇ ಮಾತಾಡ್ತಾ ಹೊರಟ್ರೆ ಸಾಕಾಗೋದಿಲ್ಲ. ನೀವು ಬರೀ ಲಿಟರೇಟ್ ಕ್ಲಾಸ್ ಅನ್ನೇ ಗಮನದಲ್ಲಿ ಇಟ್ಕೊಂಡು ನೀವು ಆಲೋಚನೆಯನ್ನ ಮಾಡುವಂಥದ್ದು ಸರಿಯಾದಲ್ಲ. ಇವತ್ತಿನ ಕೇಂದ್ರ ಸರ್ಕಾರದ ಏನಿದೆ, ಅರುಣ್ ಜೇಟ್ಲಿ ಅವರ ಪ್ರಕಟಣೆ ಏನಿದೆ, ಅದು ಕ್ಯಾಶ್ಲೆಸ್ ಎಕಾನಮಿಯತ್ತ ಇಟ್ಟಿರುವ ಒಂದು ಹೆಜ್ಜೆ. ನಾವೀಗ ಚರ್ಚೆ ಮಾಡಬೇಕಾಗಿರುವುದು, ಇಂಡಿಯಾ ಎನ್ನುವ ಈ ದೇಶ ಕ್ಯಾಶ್ಲೆಸ್ ಎಕಾನಮಿಗೆ ಸಿದ್ಧವಾಗಿದೆಯಾ ಇಲ್ವಾ? ಇಲ್ಲಿ ಅದನ್ನೇ ನಾನು ಹೇಳಕ್ ಹೊರಟಿದ್ದು ಶಶಿಧರ್ ಭಟ್ರೆ. ಇಲ್ಲಿ ಇಂಡಿಯಾ ಇದೆ, ಭಾರತ ಕೂಡ ಇದೆ. ನಗರ ಇಂಡಿಯಾ ಇದೆ, ಹಳ್ಳಿಗಳ ಭಾರತ ಇದೆ. ಹಾಗಾಗಿ ಇಲ್ಲಿ ಲಿಟ್ರೇಟ್ ಎಷ್ಟಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಇಲ್ಲಿಟ್ರೇಟ್ ಜನ ಕೂಡ ಇದ್ದಾರೆ. ಮತ್ತೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ, ಅದಕ್ಕೊಂದು ಸಿದ್ಧತೆ ಬೇಕಲ್ಲ, ಅದಕ್ಕೊಂದು ವರ್ಕ್ಶಾಪ್ ಆಗ್ಬೇಕಲ್ಲ, ಅದನ್ನ ಜನರ ವಿಶ್ವಾಸ ತೆಗೆದುಕೊಳ್ಬೇಕಲ್ಲ, ಜನರಿಗೆ ಮಾಹಿತಿಗಳಾಗಬೇಕಲ್ಲ. ಸೊ ಇದನ್ನ ಒಂದು ಫೇಸ್ ಮ್ಯಾನರ್ ಆಗ್ಬೇಕಾಗುತ್ತೆ. ರಾತ್ರೋರಾತ್ರಿ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ತನ್ನ ಮಂತ್ರಿಮಂಡಲವನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ದೇಶಕ್ಕೆ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಜನರು ಕೇಳ್ತಾ ಇದ್ದಾರೆ. ಈಗ ಈ ಇವತ್ತಿನ ಮೂವ್ ಏನಿದೆ, ಅವರು ಪೆಟ್ರೋಲ್ ಖರೀದಿ ನೀವು ಕಾರ್ಡ್ ಮೂಲಕ ಮಾಡಿದರೆ ನಿಮ್ಗೆ 0.75% ಉಳಿದೆಲ್ಲ ಇದೆ. ರೈಲ್ವೆ ಟಿಕೆಟ್ ಖರೀದಿಗೆ ಇಷ್ಟು ಅಂತ ನೀವು ಇದನ್ನ ಸ್ವಾಗತ ಮಾಡ್ತೀರಾ, ವಿರೋಧ ಮಾಡ್ತೀರಾ? ನೋಡಿ, ಕ್ರೆಡಿಟ್ ಕಾರ್ಡ್ ಅದನ್ನೇ ಹೇಳ್ತಾ ಇರೋದು. ಈ ಕಾರ್ಡ್ಗಳ ಮುಖಾಂತರ ಡಿಜಿಟಲ್ ಕ್ರಮಗಳ ಮುಖಾಂತರ ನಡೀತಕ್ಕಂಥದ್ದನ್ನ ಎನ್ಕರೇಜ್ ಮಾಡಬೇಕಾಗತ್ತೆ. ಆದ್ರೆ ಅದನ್ನ ಹಂತವಾಗಿ ಹೋಗಬೇಕಾಗತ್ತೆ. ಈಗ ಡೆಬಿಟ್ ಕಾರ್ಡ್ ಎಲ್ಲರಿಗೂ ಸಿಗುತ್ತೆ, ಆದ್ರೆ ಕ್ರೆಡಿಟ್ ಕಾರ್ಡ್ ಎಲ್ಲರಿಗೂ ಸಿಗೋದಿಲ್ಲ. ನನ್ನ ಹತ್ರ ಅಂಕಿ ಅಂಶ ಇದೆ ಸರ್, ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅಂಕಿ ಅಂಶವನ್ನು ನಾನು ಹೇಳ್ತೀನಿ. ಎಸ್ ಮುಲಾಜಿ, ನಾನು ಕಾಮನ್ ಮ್ಯಾನ್ ಆಗಿ ಮಾತಾಡ್ತೀನಿ. ಎಲ್ಲಿ ಡಿಜಿಟಲ್ ಇದು ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡ್ದಂಗೆ ಆಯಿತು. ವೇರಿಯಸ್ ಮೆಥಡ್ಸ್. ಕ್ರೆಡಿಟ್ ಕಾರ್ಡ್ ಅನ್ನೋದು ನನ್ನ ಹಳ್ಳಿಯಲ್ಲಿ ಅಂತೂ ಗೊತ್ತಿಲ್ಲ. ನಮ್ದು ಹಳ್ಳಿ ಒಂದು ಟೌನ್, ಒಂದು ಸಾಧಾರಣವಾಗಿ ಯಾರ ಹತ್ರನೂ ಕ್ರೆಡಿಟ್ ಕಾರ್ಡ್ ಇಲ್ಲ, ಡೆಬಿಟ್ ಕಾರ್ಡ್ ಇಲ್ಲ, ಗೊತ್ತೂ ಇಲ್ಲ. ಅರ್ಬನ್ ಪಾಪ್ಯುಲೇಷನ್ಗೆ ಎಲ್ಲೋ ಒಂದು ಇದನ್ನು ಮಾಡ್ದಂಗೆ ಆಯ್ತಿದ್ದು. ಬಟ್ ಹಳ್ಳಿ ಇದವರಿಗೆ ಬಹಳ ತೊಂದರೆ ಆಗ್ತದೆ ಇದರಿಂದ. ಅಂಡ್ ವಿ ಆರ್ ಯೂಸ್ ಟು ಕೈಂಡ್ ಆಫ್ ಕರೆನ್ಸಿ. ಯು ಆರ್ ವೆಲ್ಕಮಿಂಗ್ ಆರ್ ಅಪೋಸಿಟ್? ಐ ಡೋಂಟ್ ವೆಲ್ಕಮ್ ದಿಸ್. ಫೈನ್, ಎಸ್ ಶಂಕರ್, ಯುವರ್ ರಿಯಾಕ್ಷನ್, ದೆನ್ ಐ ವಿಲ್ ಗೋ ಟು ದಿಸ್. ಇಲ್ಲ, ಇದನ್ನೇನು ಅಪೋಸ್ ಮಾಡೋ ಇಲ್ಲ. ಬಟ್ ಒಂದು ವಾಟ್ ದಿಸ್ ಶೋಸ್ ಈಸ್, ಇವ್ರು ಯಾವುದೇ ವಿಧವಾದ ಪ್ರಿಪ್ರೇಷನ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಅಂತ ಎಷ್ಟು ಹೇಳ್ತಿದ್ದಾರೋ ಅಷ್ಟು ನಾವು ಏನೂ ಮಾಡಿಲ್ಲ ಅನ್ನೋದು ಪ್ರತಿಯೊಂದು ಕ್ರಮದ ಮೂಲಕ ಅವ್ರು ತೋರಿಸ್ತಾ ಇದ್ದಾರೆ. ದಿನಕ್ಕೊಂದು ಕಾನೂನುಗಳನ್ನು ಮಾಡ್ತಾರೆ, ದಿನಕ್ಕೊಂದು ಕ್ರಮ, ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ನಡೀತಾ ಇದೆ ಇದು. ಆಮೇಲೆ ಈಗ ಪೆಟ್ರೋಲ್ ಹಾಕ್ಸೋಕ್ಕೆ ಕಾರ್ಡು ಬಳಸುವಂಥದ್ದು, ಅಥವಾ ರೈಲ್ವೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರೆ ಅವ್ರಿಗೆ ಇನ್ಶೂರೆನ್ಸ್ ಅದ, ಅದರಲ್ಲಿ ಅವ್ರಿಗೆ ರಿಯಾಯಿತಿ ಕೊಟ್ಟಿಲ್ಲ, ಇನ್ಶೂರೆನ್ಸ್ ಬರುತ್ತೆ ಅದ್ರ ಜೊತೆಯಲ್ಲಿ ಅಂತ. ಜನರ ದಿನನಿತ್ಯದ ವ್ಯವಹಾರ ಏನಿದೆ, ಅದರಲ್ಲೂ ಹಳ್ಳಿಗಾಡಿನ ಜನರ ವ್ಯವಹಾರ ಏನಿದೆ, ಅದಕ್ಕೆ ಯಾವುದೇ ರೀತಿಯಲ್ಲೂ ಇದು ಅಫೆಕ್ಟ್ ಮಾಡಲ್ಲ. ಬಟ್ ಇವ್ರು ಏನು ವೆಲ್ಕಮಿಂಗ್ ಸ್ಟೆಪ್ ಆರ್ ದಟ್ಸ್ ಓಕೆ. ಅದೇನು ಇದು ಬಟ್ ಒಂದೇ ಒಂದು ಮಾತು, ಇದರಲ್ಲಿ ಕ್ಯಾಶ್ಲೆಸ್ ಎಕಾನಮಿ ಅಂತ ಏನು ಕೇಳ್ತೀರ? ಅಲ್ಲ ಈಗ ಒಂದು ಕಾಮೆಂಟು, ಒಂದು ಬರಗಾಲ ಇರೋದ್ರಿಂದಾಗಿ ಫಾರ್ಮರ್ಸ್ ಹ್ಯಾವ್ ಬಿಕಮ್ ಕ್ಯಾಶ್ಲೆಸ್. ಹಾಗಾಗಿ ಇನ್ನೇನು ಪ್ರಶ್ನೆನೇ ಬರಲ್ಲ. ಇವಾಗ ಬಿಜೆಪಿ ವಿಲ್ ಹ್ಯಾವ್ ಟು ಡಿಪೆಂಡ್ ಇಟ್. ನೀವು ಅದನ್ನ ಡಿಪೆಂಡ್ ಮಾಡಲೇಬೇಕು ನಿಮ್ಗೆ. ಎಸ್, ಐ ಕ್ಯಾನ್ ಅಂಡರ್. ನಾನು ಅಲ್ಲಿ ಕೂತಿದ್ರು ಆ ಜಾಗದಲ್ಲಿ ಮಾಡಬೇಕು.
ನನ್ನ ಪ್ರಶ್ನೆ ಇರುವುದು, ನನ್ನ ಹತ್ರ ಅಂಕಿಅಂಶ ಕೂಡ ಇದೆ, ಇದು ಈ ದೇಶದ ಎಷ್ಟು ಜನರನ್ನ ತಲುಪುತ್ತೆ, ನಮ್ಮ ದೇಶದಲ್ಲಿ ಎಷ್ಟು ಜನರ ಕೈಯಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇದೆ, ಮತ್ತು ಇಂಡಿಯಾ ಅನ್ನುವ ಈ ದೇಶ ಏನಿದೆ ಇದು ಕ್ಯಾಶ್ ಡಿಪೆಂಡೆಂಟ್ ಕಂಟ್ರಿ, ಹೌದಾ? ಈಗ ನೀವು ಅಂಕಿಅಂಶ ಹೇಳ್ತೇನೆ ಮೊದಲು ಅಂತ ಹೇಳಿದ್ರಿ, ಅದನ್ನ ಹೇಳಿ. ನಾನು ವಾಮನಾಚಾರ್ಯಜಿ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೇನೆ. ನೋಡಿ, ಈಗ ಇಂಡಿಯಾದಲ್ಲಿ ಇದು ಏನು ಪ್ರಾಬ್ಲಮ್ ಬರುತ್ತೆ, ಇದನ್ನು ದ ಪ್ರಾಬ್ಲಮ್ ಈಸ್ the poor penetration of banks in India's villages. There are only 18 ATMs per 1 lakh citizens in India. ನಾವು ಉಳಿದ ಅಂಕಿಅಂಶ ಅಂತ ಹೇಳ್ತೀರಿ, 1 ಲಕ್ಷ ಜನರಿಗೆ ಒಂದು ATM ಕೊಟ್ಟಿರುವ ಈ ದೇಶದಲ್ಲಿ ನೀವು ಕಾರ್ಡ್ ಇಟ್ಕೊಂಡು ಉಜ್ಜಯ ಎಲ್ಲಿ ಉಜ್ಜೋಣ, ಕಾರ್ಡ್ ಎಲ್ಲಿ ಉಜ್ಜೋಣ, ಕಾರ್ಡೇ ಇಲ್ಲ ಉಜ್ಜೋದಕ್ಕೆ. ಇವತ್ತಿನ ಟೆಕ್ನಾಲಜಿ ಕ್ರೆಡಿಟ್ ಕಾರ್ಡ್ಗಿಂತನೂ ಮುಂದೆ ಹೋಗಿದೆ. ಇವತ್ತು ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಕೂಡ ಮೊಬೈಲ್ನಲ್ಲಿ ಈಗಾಗಲೇ 12-13 ಆ್ಯಪ್ಗಳು ಬಂದಿವೆ ಪೇಮೆಂಟ್ ಮಾಡೋದಕ್ಕೆ, ಇನ್ನೂ 10-12 ಪೈಪ್ಲೈನ್ನಲ್ಲಿವೆ, ಈ ತಿಂಗಳಲ್ಲಿ ಬರುತ್ತವೆ. ಇಂಟರ್ನೆಟ್ ಇಲ್ಲದೆ ಕೂಡ ಪೇಟಿಎಮ್ ಉಪಯೋಗಿಸೋದಕ್ಕೆ ವ್ಯವಸ್ಥೆಗಳಿದೆ. ಈಗ ನಮ್ಮ ದೇಶದಲ್ಲಿರುವಂಥ 125 ಕೋಟಿ ಜನರಲ್ಲಿ ಹೆಚ್ಚು ಕಡಿಮೆ 90-95 ಕೋಟಿ ಜನರಷ್ಟು ಕೈಯಲ್ಲಿ ಮೊಬೈಲ್ ಇದೆ ಇವತ್ತು. ನಾನು ಅಂಕಿಅಂಶ ಕೊಡ್ತೀನಿ ಸರ್, ಹೇಳ್ಕೊಡಿ. ವರ್ಲ್ಡ್ ಬ್ಯಾಂಕ್ ಅಂಕಿಅಂಶ ಇದೆ, ಕೊಡಿ. ಫಸ್ಟ್ ನೀವು ಹೇಳಿದಂಥ ಡಿಜಿಟಲ್ ಪೇಮೆಂಟ್ಗೆ ಬರ್ತೀನಿ ನಾನು. ಜಸ್ಟ್ ಓವರ್ ಹಾಫ್ ಆಫ್ ದ ನೇಷನ್ಸ್ ಅಡಲ್ಟ್ಸ್ ಹ್ಯಾವ್ ಎ ಬ್ಯಾಂಕ್ ಅಕೌಂಟ್ಸ್ using digital payments. Roughly 98% of all transactions are in cash, with 11% of consumers using debit card in 2015. ಇದು ಅಂದ್ರೆ ಪ್ರತಿಶತ 11% ಜನ ಇಲ್ಲಿ ಡೆಬಿಟ್ ಕಾರ್ಡ್ ಯೂಸ್ ಮಾಡುವ ಈ ದೇಶದಲ್ಲಿ. ಸರ್ ಪ್ಲೀಸ್, ಇಷ್ಟು ವರ್ಷ ನಡೆದು ಬಂದಂಥ ಒಂದು ದೇಶ ನಮ್ಮದು. ಐ ಎಗ್ರಿ, ದಿಸ್ ಇಸ್ ಎ ಟ್ರೆಡಿಷನಲ್ ಕಂಟ್ರಿ, ಸುಶಿಕ್ಷಿತರು ಕಡಿಮೆ ಇರುವಂಥ ದೇಶ. ಅದರ ಜೊತೆನೇ ಈ ದೇಶದಲ್ಲಿ ಗ್ರಾಮೀಣ ವ್ಯವಸ್ಥೆ ಏನಿದೆ ಇದು ದೊಡ್ಡದಿದೆ. ಇದೆಲ್ಲ ಇದ್ದರೂ ಕೂಡ ಇಲ್ಲಿ ಇದೊಂದು ಜರ್ಕ್ ಅನ್ನಿಸ್ಬೋದು. ಇನಿಷಿಯಲಿ ಇಂಥ ಒಂದು ಜರ್ಕ್ ಅವಶ್ಯ ಕೂಡ ಇತ್ತು. ಅಂದರೆ ನಾವು ಇಲ್ಲಿಂದ ಒಂದು ಜಂಪ್ ಮಾಡಬೇಕು. ವಿ ಹ್ಯಾವ್ ಟು ಜಂಪ್ ಅರೌಂಡ್ 3 to 4 years. ಅಂದರೆ ನಾವು ಉಪಯೋಗಿಸೋದಕ್ಕೆ ಎಲ್ಲಿಗೆ ಬರಬೇಕು ಅಂದರೆ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಒಂದು ಸೈಡ್ಗೆ ಇಟ್ಟರೆ, ಮೊಬೈಲ್ ಕೂಡ ಕಳೆದ 5-6 ವರ್ಷಗಳ ಹಿಂದೆನೆ ನಮಗೆ ಇಷ್ಟೊಂದು ಜನ ಮೊಬೈಲ್ ಉಪಯೋಗಿಸ್ತಾರ ಅನ್ನೋಂಥದ್ದು ಇತ್ತು. ಸರ್, ಓನ್ಲಿ 13% ಆಫ್ ಇಂಡಿಯನ್ಸ್ ಈಗಿರೋದು ಸ್ಮಾರ್ಟ್ ಫೋನ್ಸ್ ಇನ್ ಇಂಡಿಯಾ. ಗವರ್ಮೆಂಟ್ ಈಸ್ ಕಂಪೆಲಿಂಗ್, ಪೀಪಲ್ ಆರ್ ಫೀಲಿಂಗ್ ದಟ್ ಇಟ್ ಈಸ್ ನೆಸೆಸರಿ. ಜನಕ್ಕೆ ಅನಿಸ್ತಾ ಇದೆ ಇದು ಅತ್ಯಂತ ಇಂಪಾರ್ಟೆಂಟ್ ಇದೆ ಅಂತ. ಯಾವಾಗ ಕೈಯಲ್ಲಿ ಕ್ಯಾಶೇ ಇಲ್ಲ ಆವಾಗ ಜನರು ಇದನ್ನು ಉಪಯೋಗಿಸ್ತಾರೆ. ಚರ್ಚೆ ಅಂದಾಗ ಮಾತಾಡ್ತಾ ಇರ್ಬೇಕು. ನಾನು ಐ ವುಡ್ ಲೈಕ್ ಟು ಟಾಕ್ ಟು ಹಿಮ್. ಈಗ ಇಂಡಿಯಾ ಲಿವ್ಸ್ ಇನ್ ವಿಲೇಜಸ್ ಎಷ್ಟು 70%, ಇನ್ 30% ಅರ್ಬನ್ ಓರಿಯೆಂಟೆಡ್ ಇದೆ. ಈಗ ಅರ್ಧ ಪಾಪ್ಯುಲೇಷನ್ಗಿಂತ ಹೆಚ್ಚಾಗಿ 90 ಕೋಟಿ ಜನರಲ್ಲಿ ಕೂಡ ಮೊಬೈಲ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲ, ಸ್ಮಾರ್ಟ್ ಫೋನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಮೊಬೈಲ್ ಇದೆ, ಇಂಟರ್ನೆಟ್ ಕನೆಕ್ಷನ್ ಇಸ್ 15%. ಇಂಟರ್ನೆಟ್ ವಿಲ್ ನಾಟ್ ಬಿ ನೆಸೆಸರಿ ಇನ್ ಫ್ಯೂಚರ್. ಸ್ಮಾರ್ಟ್ ಫೋನ್ ಇಸ್ ನೀಡೆಡ್. ಪೀಪಲ್ ವಿಲ್ ಮಾತಾಡ್ತಾ ಇದ್ದಾನೆ. ಒಂದು ನಿಮಿಷ ನಾ ಮಾತಾಡ್ತಾ ಇದ್ದೇನೆ. ಈಗ ನಮಗೆ ನಿಮಗೋ ಅಥವಾ ನಿಮ್ಗಳಿಗೆ ಬರ್ಬೋದು ಆ್ಯಪ್ ಯೂಸ್ ಮಾಡೋದು ಮತ್ತು ಹ್ಯಾಕ್ ಟ್ರಾನ್ಸ್ಫರ್ ಮಾಡೋಂಥದ್ದು ಅಂತ ಹೇಳಿ. ಎಲ್ಲ ಜನರಿಗೂ ಅದು ಸಾಧ್ಯನಾ? ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವ? ಅದಕ್ಕೆ ಎಜುಕೇಟ್ ಮಾಡಿದ್ದೀವ? ಅದಕ್ಕೆ ತಯಾರಿ ಆಗಿದೆಯಾ? ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಆಗಿದೆಯಾ? ಇದು ಭಾಳ ಮುಖ್ಯ. ನೀವು ಕಾನ್ಸೆಪ್ಟನ್ನು ಫ್ಲೋಟ್ ಮಾಡ್ತಾ ಹೋಗ್ಬೋದು, ಜನರನ್ನು ಕೂಡ ಹಾಗೇನೆ ಅದನ್ನು ತಯಾರಿ ಮಾಡ್ತಾ ಹೋಗ್ಬೇಕಲ್ಲ. ಅವರ ಅನುಕೂಲಗಳನ್ನು ನೀವು ನೋಡಬೇಕಲ್ಲ. ಆ ಜನರ ದೃಷ್ಟಿ ನೀವು ಕಾಮನ್ ಮ್ಯಾನ್ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಈ ದೇಶದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಜಾರಿಗೆ ತಂದಾಗ ಕಾಮನ್ ಮ್ಯಾನ್ ಮತ್ತು ಮಿಡ್ಲ್ ಕ್ಲಾಸ್ ಅವ್ರನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರಿಗೆ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೆ, ಅವರಿದನ್ನು ಈ ಪ್ರಯೋಜನವನ್ನು ಅವರಿಗೆ ತಲುಪುತ್ತಾ, ಹಾಗಾದ್ರೆ ಅದು ಅಭಿವೃದ್ಧಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ಆಲೋಚನೆ ಮಾಡಬೇಕಲ್ವಾ? ಇವತ್ತು ಸಮಸ್ಯೆಗಳು 100 ಬರ್ತಾ ಇದ್ದಾವೆ. ಈಗ ತಬ್ಬಿಬ್ಬಾಗಿ ಜನರು ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದಾಗ ಈಗ ಆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ, ಈ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ
ಇಟ್ಸ್ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಪ್ರೈಮ್ ಮಿನಿಸ್ಟರ್. I- ಅಲ್ಲ, ಇಲ್ಲ, ಒಂದ್ ನಿಮಿಷ, ಸುದರ್ಶನ್, ಪಾರ್ಲಿಮೆಂಟ್ ನಡೀತಾ ಇದೆ. ನಾನೇನು, ಅಲ್ಲ, I don't ಶಶಿಧರ್ call it ಭಟ್ರೆ, a negligence ಅಲ್ಲಲ್ಲ, and action. ಇಟ್ಸ್ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಸುದರ್ಶನ್, ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ನಡೀತಾ ಇದೆ, ನಾವು ಪಾರ್ಲಿಮೆಂಟ್ ಕೆಲವು 16 ವಿಷಯಗಳನ್ನ- ಇವರಿಬ್ಬರು ಕೇಳಿ ಬರ್ತೀನಿ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಈ ದೇಶದ ಪ್ರಧಾನಿ ಪಾರ್ಲಿಮೆಂಟ್ ಅಲ್ಲಿ ಬಂದು ಉತ್ತರ ನೆಗ್ಲಿಜೆನ್ಸ್ ಅನ್ನೋ ಮಾತನ್ನ ಪಾರ್ಲಿಮೆಂಟ್ ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ. whether it is prime minister, PMO or the government, some precaution should have been taken. ಒಂದು ತಿಂಗಳಾಯ್ತು ಇವತ್ತಿಗೆ, ಎಕ್ಸಾಕ್ಟ್ಲಿ ಇವತ್ತಿಗೆ ಹೋಗಿ ನೋಡಿ ಕ್ಯೂ ನಿಂತಿದೆ ಜನ. Do you think it is a deliberate negligence? It is a kind of negligence where preparations were not made. Yes, Shankar. You are then again I will give you a chance. Just like trying the methods. Yes, Shankar. ಅದೇ ಈಗ ಪ್ರಧಾನಿ ಮೋದಿ ಅವರು ಬಂದು ಸೆಷನ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಈಸ್ ರೆಸ್ಪಾನ್ಸಿಬಲ್. ಈಗ ಇವ್ರು ಚರ್ಚೆ ಆದ್ಮೇಲೆ ಬಂದು ಸಭಾನಾಯಕರು ಉತ್ತರ ಕೊಡ್ತಾರೆ ಅನ್ನೋ ಒಂದು ಸಂಪ್ರದಾಯ ಒಂದ್ ಕಡೆ. ಒಂದು ಇಂಪಾರ್ಟೆಂಟ್ ಆದ ಕ್ರಮವನ್ನು ತಗೊಂಡಾಗ ಸಭಾನಾಯಕರಾದವ್ರು ಫಸ್ಟೇ ಬಂದು ನಾವು ಈ ಥರದ್ದು ಒಂದು ಕ್ರಮ ತಗೋತಾ ಇದ್ದೀವಿ, ಅದರ ರೆಪರ್ಕಷನ್ಸ್ ಈ ತರ ಆಗ್ಬೋದು ಅಂತ ನಾವು ಅವರೇ ಒಂದು ಸ್ಟೇಟ್ಮೆಂಟ್ ಮಾಡಬಹುದಿತ್ತು. ಅಂದ್ರೆ ಅದರ ಈ ದೇಶದ ಪರಿಣಾಮಗಳನ್ನ ಜನರನ್ನ ಎದುರಿಸೋದಕ್ಕೆ ಕಾನ್ಫಿಡೆನ್ಸ್ ತಗೊಂಡು ಇದನ್ನ ಎದುರಿಸೋದಕ್ಕೆ ನಾವು ಇಂಥ ಪ್ರಿಪರೇಷನ್ಸ್ ಮಾಡ್ಕೊಂಡಿದೀವಿ, ನಾವು ಗೋ ಅಹೆಡ್ ಗೋ ಅಂಡ್ ಡಿಸ್ಕಸ್. ಇವತ್ತು ಟ್ವೀಟ್ ಮಾಡ್ತಾರೆ ಪ್ರಧಾನಮಂತ್ರಿಗಳು ಏನ್ ಮಾಡಬಹುದಾಗಿತ್ತು, ಮೊದಲೇ ದಿವಸನೇ ಈ ದೇಶದ ಹಿತದೃಷ್ಟಿಯಿಂದ ಭ್ರಷ್ಟಾಚಾರವನ್ನ ಕಡಿಮೆ ಮಾಡೋದಕ್ಕೋಸ್ಕರ, ಬ್ಲಾಕ್ ಮಾರ್ಕೆಟಿಂಗ್ ಮನಿಯನ್ನ ಕಡಿಮೆ ಮಾಡೋದಕ್ಕೋಸ್ಕರ, ತೊಡೆದು ಹಾಕೋಕ್ಕೋಸ್ಕರ, ಈ ಫೇಕ್ ಕರೆನ್ಸಿಯನ್ನು ದೂರ ಮಾಡೋದಕ್ಕೋಸ್ಕರ ನಾವು ಈ ಕಠಿಣವಾದಂತಹ ನಿರ್ಧಾರಗಳನ್ನ ನಾವು ತಗೊಂಡಿದ್ದೇವೆ. ದೇಶದ ಜನ ಸಹಕಾರ ನಾವು ಕೋರ್ತೇನೆ, ಎಲ್ಲ ಜನರು ಕೂಡ ಇದರಲ್ಲಿ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೋಬಹುದಾಗಿತ್ತು. ಎಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಬಹುದಾಗಿತ್ತು. ನಂತರ ಏನ್ ಮಾಡಬೇಕಾಗಿತ್ತು, ದೇಶದಲ್ಲಿರುವಂತಹ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಎಲ್ಲ ರಾಜ್ಯ ಸರ್ಕಾರಗಳ ಸಹಕಾರವನ್ನ ಕೇಳಬೇಕಾಗಿತ್ತು. ಹಾಗೇನೆ ಎಲ್ಲ ಬ್ಯಾಂಕುಗಳ ಚೇರ್ಮನ್ಗಳನ್ನ, MDಗಳನ್ನ ಕರೆದು ನೀವು ಈ ರೀತಿಯಾದಂತಹ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ, ಬಹಳ ಕಠಿಣವಾದಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಅನ್ನೋಂತ ಈ ಪ್ರಯತ್ನಗಳನ್ನ ಮಾಡಬಹುದಿತ್ತಲ್ವ ಪ್ರಧಾನಮಂತ್ರಿಗಳು. ಪ್ರೆಸ್ ಕಾನ್ಫರೆನ್ಸ್ ತಗೊಂಡು ಇಡೀ ದೇಶದ ಜನತೆಯನ್ನು ಉದ್ದೇಶಿಸಿ ಜನರನ್ನು ಕಾನ್ಫಿಡೆನ್ಸ್ ಪಾರ್ಲಿಮೆಂಟ್ ಯಾಕಿರ್ಬೇಕಾಗಿದ್ರೆ ಮಾತಾಡಿದ್ದಾರೆ. ಆವಾಗ ಪಾರ್ಲಿಮೆಂಟ್ ಇರಲಿಲ್ಲ, ಅವತ್ತು ಪಾರ್ಲಿಮೆಂಟ್ ಮೊದಲನೇ ದಿವಸ. ವಿಷಯ ಪಾರ್ಲಿಮೆಂಟ್ ಹೆಂಗ್ ನಡೆಯುತ್ತೆ ಅಂತ ಸುದರ್ಶನ್ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ಅವರೇ ಪಾರ್ಲಿಮೆಂಟರಿ ಸಿಸ್ಟಮ್ ಒಂದು ಅಧ್ಯಕ್ಷರು ಇದ್ದವರು. ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬಂದು ಮುಖ್ಯಮಂತ್ರಿಗಳಾಗ್ಲಿ ಪ್ರಧಾನಮಂತ್ರಿಗಳಾಗ್ಲಿ ಕೊಡೋದಿರಲ್ಲ. ಯಾವಾಗಲೂ ಬಂದು ಅದನ್ನೇ ಹಠ ಹಿಡಿದು ರೊಚ್ಚ ಹಿಡಿದು 16 ದಿನಗಳಿಂದ ಸೆಷನ್ ನಡೆದಂಗೆ ಮಾಡಿದಂಥ ಒಂದು ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆಯನ್ನ ಆಕ್ಷನ್ ಮಾಡ್ತಿರೋದು ಈ ದೇಶದ ಪ್ರಗತಿಯ ದೃಷ್ಟಿಯಿಂದ ಒಳ್ಳೇದಲ್ಲ. ನಾ ಯಾರನ್ನೂ ಬ್ಲೇಮ್ ಮಾಡಲ್ಲ, ಆದರೆ ಪ್ರಗತಿ ದೃಷ್ಟಿಯಿಂದ ಒಳ್ಳೇದಲ್ಲ. ಮೂರನೇದ್ದು ಮಾಡಬಾರ್ದಾಗಿತ್ತು ಈಗ ಮಾಡೇ ಆಗಿದೆ. ಗೌರ್ಮೆಂಟ್ ಹ್ಯಾಸ್ ಥಾಟ್ ಎ ಲಾಟ್ ಮತ್ತು ಡಿಕ್ಲೇರ್ ಮಾಡಿದೆ. ಅದರಲ್ಲಿ ಆಗಿರುವಂಥ ತಪ್ಪುಗಳು ಏನಾದ್ರು ಇದ್ದರೆ ಸಜೆಸ್ಟ್ ಮಾಡೋದು ಬಿಟ್ಟು ರೊಚ್ಚ ಹಿಡಿದು ಪಾರ್ಲಿಮೆಂಟ್ ಅನ್ನೇ ನಡೆದಂಗೆ ಮಾಡ್ತಿರೋದು ಜನ ವಿರೋಧಿ ಆಕ್ಟಿವಿಟಿ ಹೌದಾ ಅಲ್ವಾ? ಇದು ಒಂದು ನಿಮಿಷ ಮೂರನೇ ವಿಷಯ ಸರ್, ನಿಮ್ಮ ಮೂರನೇ ವಿಷಯ ಹೇಳೋಕ್ಕಿಂತ ಮೊದಲು ಇಲ್ಲಿರುವ ಪ್ರಶ್ನೆ, ಈ ಒಂದು ಕ್ರಮವನ್ನ ಯಾರು ವಿರೋಧಿಸದಿದ್ದರೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನ ಒಂದು ಮೊದಲೇ ಪ್ರಶ್ನೆ. ಈ ತರದ ನಿರ್ಣಯಗಳು ಶಶಿಧರ್ ಭಟ್ರೆ ವಿಶ್ವಾಸಕ್ಕೆ ತಗೊಂಡು ಚರ್ಚೆ ಮಾಡಿ ಆಗಲ್ಲ. ಜಗತ್ತಿನಲ್ಲಿ ಎಲ್ಲೂ ಡಿಮಾನಿಟೈಸೇಷನ್ ಅಂತ ಸೀರಿಯಸ್ ವಿಷಯಗಳನ್ನ ಅನೌನ್ಸ್ ಮಾಡಿದ ನಂತರ ಯೋಚನೆ ಮಾಡೋದಿರುತ್ತೆ. ಇನ್ನೊಂದು ನೀವೇನು ಹೇಳ್ತಾ ಇದ್ದೀರಿ ಎಲ್ಲರೂ ಏನು ಅಂದ್ರೆ ಮೇಲಿಂದ ಮೇಲೆ ಹೊಸದನ್ನು ಏನೋ ತರ್ತಾ ಇದ್ದಾರೆ ಅಂತ. ಯು ಮಸ್ಟ್ ಸಿ ದಟ್ ದಿಸ್ ಇಸ್ ಎ ರಿಸ್ಪಾನ್ಸಿಬಲ್ ಗವರ್ಮೆಂಟ್ ಅಂಡ್ ರೆಸ್ಪಾಂಡಿಂಗ್ ಗವರ್ಮೆಂಟ್. ಜನತೆಗೆ ಏನು ಅನಿಸಿದೆ ಅನ್ನೋದನ್ನ ಇಮಿಡಿಯೇಟ್ ಅರ್ಥ ಮಾಡ್ಕೊಂಡು ಈಗ 15 ಸಲ 16 ಸಲ ಬಟ್ರೆ ನಾನು ಮುಗಿಸ್ತೇನೆ. ಏನು ಹೇಳಿದೆ ಅನ್ನೋದನ್ನ ಹೇಳ್ತೇನೆ. 16 ಸಲ ಜನಗೇನು ಅನಿಸ್ತು, ಓ ಇಲ್ಲಿ ಮಿಸ್ಟೇಕ್ ಆಗಿದೆಯಾ, ವಿ ವಿಲ್ ಮೇಕ್ ಎ ಚೇಂಜ್. ವಿ ಹ್ಯಾವ್ ನೆವರ್ ಬೀನ್ ಅಡಮೆಂಟ್, ವಿ ಹ್ಯಾವ್ ನೆವರ್ ಬೀನ್ ಸೇಯಿಂಗ್. ಅಂದರೆ ಸರ್ಕಾರಕ್ಕೆ ನಾವು ಎಂದು ಜನತೆಗೆ ಹೇಳಿಲ್ಲ ನಾವು ಮಾಡಿದ್ದೇ ಸರಿ ಅಂತ. ಹೌದು ಮಾಡಿದೇವಾ, ಇದರಲ್ಲಿ ಒಂದಿಷ್ಟು ತಪ್ಪಾಯ್ತು, ಬದಲಾವಣೆ ಮಾಡ್ಕೊಳ್ಳೋಣ. ಇನ್ನೊಂಚೂರು ತಪ್ಪಾಗಿದೆ, ಇನ್ನೊಂದು ಬದಲಾವಣೆ ಮಾಡ್ಕೊಳ್ಳೋಣ. ದಿಸ್ ಇಸ್ ಅ ಗವರ್ಮೆಂಟ್ ವಿಚ್ ಇಸ್ ರೆಸ್ಪಾಂಡಿಂಗ್ ಅಂಡ್ ರೆಸ್ಪಾನ್ಸಿಬಲ್. ನೀವೇ ಪ್ರಶ್ನೆ ಸುದರ್ಶನ್ ಉತ್ತರ ಕೊಡ್ತಾರೆ. ವೆದರ್ ದಿಸ್ ಗವರ್ಮೆಂಟ್ ಇಸ್ ಎ ರೆಸ್ಪಾನ್ಸಿಬಲ್ ಗವರ್ಮೆಂಟ್, ವೆದರ್ ದಿಸ್ ಗವರ್ಮೆಂಟ್ ಇಸ್ ಎ ರೆಸ್ಪಾಂಡಿಂಗ್ ಗವರ್ಮೆಂಟ್. ಪಾರ್ಲಿಮೆಂಟಿಗೆ ಬಂದು ಸ್ಟೇಟ್ಮೆಂಟ್ ಮಾಡದೇ ಇರೋದು ರೆಸ್ಪಾನ್ಸಿಬಲ್ ಪ್ರೈಮ್ ಮಿನಿಸ್ಟರ್ ಅಥವಾ ರೆಸ್ಪಾನ್ಸಿಬಲ್ ಗವರ್ನಮೆಂಟ್?
16 ದಿನಗಳಿಂದ ಸಮಾವೇಶ ನಡೆಸಕ್ಕೆ ಬರಲಿಲ್ಲ. ನಾ ಮಾತಾಡುವಾಗ ಎಸ್ ಎಸ್ ಪ್ಲೀಸ್. ಮಧ್ಯೆ ಬಾಯಿ ಹಾಕ್ಲಿಲ್ಲ. ಇಲ್ಲ, ನೀವು ಮಾತಾಡುವಾಗ ನಾನು ಮಾತಾಡುವಾಗ ಬಾಯಿ ಹಾಕಿದಿರಿ, ಸ್ಕೋಪ್ ಕೊಟ್ಟಿದ್ದೇನೆ. ಇದು ಈಲ್ಡ್ ಆಗಿ ಅಂತ ಹೇಳಿದೆ. ಇದು ಈಲ್ಡ್ ಆಗಿ ಚರ್ಚೆ. I will give you- ಇದು ಭಾಷಣ ಅಲ್ಲ, ಇದು ಸುದರ್ಶನ್ ಅವರ ಭಾಷಣ ಅಲ್ಲ, ಇದು ಚರ್ಚೆ. I will give you a chance. You fair chance. Everybody should have a chance. Yes sir. ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಅವ್ರಿಗೆ ಪುರುಸೊತ್ತಿಲ್ಲ ಅವರಿಗೆ. ಆದ್ರೆ ಪ್ರತಿ ವಾರನೂ ಹೋಗಿ ಉತ್ತರ ಪ್ರದೇಶದಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ಪುರುಸೊತ್ತಿದೆ. ಅಲ್ಲಿಗೆ ಇದಕ್ಕೆ ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ವಾ ಇದು? ಇದು ರೆಸ್ಪಾನ್ಸಿಬಲ್ ಬಿಹೇವಿಯರ್, ಒಬ್ಬ ಪ್ರೈಮ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಇದು. ನಾನು ಅದನ್ನೇ ಹೇಳಿದ್ದು, ಮೊದಲನೇ ದಿವಸ ಅವ್ರು ಏನು ಮಾಡಬೇಕಾಗಿತ್ತು, ಒಂದು ಸ್ಟೇಟ್ಮೆಂಟ್ ನ ಸರ್ಕಾರದಿಂದ ಮಾಡಬೇಕಾಗಿತ್ತು. ಅವ್ರು ಮಾಡಿದ್ರೆ 16 ದಿನ ರೊಚ್ಚಿಡಿಯೋ ಪ್ರಸಂಗ ಬರ್ತಿರಲ್ಲ. ಇಲ್ಲ, ಇದು ರೊಚ್ಚ ಹಿಡಿಯೋದು ಹಠ ಹಿಡಿದವ್ರು ಮೊದಲೇ ತಯಾರಿ ಮಾಡಿದ್ರು. ಇದರಲ್ಲಿ ಏನಾಗಿತ್ತು ನೋಡಿ, ಎಂದೇ ಪಾರ್ಲಿಮೆಂಟ್ ನಡೆದಾಗ ಆ ಡಿಪಾರ್ಟ್ಮೆಂಟ್ಗೆ ಆ ಡಿಪಾರ್ಟ್ಮೆಂಟ್ ಹೆಡ್ ಫೈನಾನ್ಸ್ ಮಿನಿಸ್ಟ್ರು ಎವ್ರಿ ಡೇ ಹಿ ಇಸ್ ರೆಸ್ಪಾಂಡಿಂಗ್, ಎವ್ರಿ ಡೇ ಹಿ ಹ್ಯಾಸ್ ಆನ್ಸರ್. ಕಡೆ ದಿವಸದವರೆಗೆ ನೀವು ತಾಳಿದ್ರೆ ಎಲ್ಲಾ ಚರ್ಚೆ ಆದ ನಂತರ ಮೋದಿ ಅವರು ನಿಶ್ಚಿತವಾಗಿ ಬಂದು ಉತ್ತರ ಕೊಡ್ತಿದ್ರು. ರಾಜ್ಯಸಭೆಯಲ್ಲಿ ಬಂದು ಕೂತ ನಂತರ ಯಾರಾದ್ರೂ ಅಲ್ಲಿ ನಿಲ್ಸಿದ್ರ ಗಲಾಟೆ ಮಾಡೋದನ್ನ? ಗಲಾಟೆ has continued. Sir, I will try to Irresponsibility has kind attention, continued sir. even after the presence of Modi. ವಾಮನಾಚಾರ್ಯಜಿ, ತಾವು ಹಿರಿಯರಿದ್ದೀರಿ, ಪಾರ್ಲಿಮೆಂಟ್ರಿ ಪ್ರೊಸೀಜರ್ ಗೊತ್ತು ತಮಗೆ, ಪಾರ್ಲಿಮೆಂಟ್ ಹೇಗೆ ನಡೀತೆ ಅಂತ ಗೊತ್ತು. ಸೊ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೂಡ ಭಾರತೀಯ ಜನತಾ ಪಕ್ಷ ಈ ರೀತಿ ಬಿಹೇವ್ ಮಾಡಿದ ಉದಾಹರಣೆ ಇಲ್ಲ. ನಾನು ಅದನ್ನೇ ಹೇಳಕೊಟ್ಟೆ. ಸುಷ್ಮಾ ಸ್ವರಾಜ್ ಅವರು ಒಂದು ಸ್ಟೇಟ್ಮೆಂಟ್ ಇಲ್ವಾ? ಇದೆಯಾ? ಪಾರ್ಲಿಮೆಂಟ್ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಬಾರಿ ತಾವು ಈ ರೀತಿ ಪಾರ್ಲಿಮೆಂಟ್ಗೆ ಒಂದಿಷ್ಟು ಅಧಿಕಾರಗಳಿದೆ. ಈಗ ಘೋಷಣೆ ಕೂಗಿದ್ರು, ವೆಲ್ಲಲ್ಲಿ ಹೇಳಿದ್ರು, ಒಂದು ಅರ್ಧ ದಿವಸ ಕಾರ್ಯಕ್ರಮ ನಡೆಯಕ್ ಬಿಡದೆ ಇರೋದು, ಇದನ್ನ ನಾವು ಮಾಡಿದ್ದೇವೆ, ಎಲ್ಲಾ ವಿರೋಧ ಪಕ್ಷಗಳು ಮಾಡಿವೆ. ಮಾಡಬೇಕು, ಯಾಕೆಂದ್ರೆ ಅದು ನಿಮಗೆ ಕೊಟ್ಟಂತ ಅವು ಆಯುಧಗಳು, ಯು ಶುಡ್ ಯೂಸ್ ದೆಮ್. ಆದ್ರೆ ಸೆಷನ್ ನಡೆದಂಗೆ ಜನತೆಯ ಪ್ರಶ್ನೆಗಳನ್ನ ಎತ್ಕೊಳ್ಳದಂಗೆ, ಜನತೆಗೆ ಯಾವುದೇ ಉತ್ತರಗಳನ್ನು ಕೊಡೋದಕ್ಕೆ ಸಾಧ್ಯ ಆಗದಂಗೆ ಸತತವಾಗಿ 16 ದಿವಸ ನೀವು ಸೆಷನ್ ನಡೀಲಿಕ್ಕೆ ಬಿಡದೆ ಇರೋದು, ಇದು ಪ್ರಜಾಪ್ರಭುತ್ವದ ವಿರೋಧಿ. ಸುಷ್ಮಾ ಸ್ವರಾಜ್ ನಾನು ವಿರಾಮಕ್ಕೋಬೇಕು. ಜವಾಬ್ದಾರಿ ಯಾರ್ದು? ಪಾರ್ಲಿಮೆಂಟ್ ನಡೆಸೋ ಜವಾಬ್ದಾರಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಬೇಸಿಕ್ ಆಗಿ ಸರ್ಕಾರದ ಜವಾಬ್ದಾರಿ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಪ್ರಿಸೈಡಿಂಗ್ ಆಫೀಸರ್ಸ್ ಜೊತೆಗೆ ಸರ್ಕಾರದ ಜವಾಬ್ದಾರಿ ಬಹಳ ಇರುತ್ತೆ. ಅಲ್ಲಿ BSc ಕಮಿಟಿ ಇರುತ್ತೆ, ಕರೆದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಆಗಬೇಕಲ್ಲ, ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಆಗ್ಬೋದಲ್ಲ. ಉದ್ದೇಶಪೂರ್ವಕವಾಗಿ ಮೌನವನ್ನು ವಹಿಸ್ಬಿಟ್ಟು ನೀವು ಪ್ರಧಾನಮಂತ್ರಿಗಳಾದ್ರು ಉದ್ದೇಶಪೂರ್ವಕವಾಗಿ ಡೆಲಿಬರೇಟ್, ಇಟ್ಸ್ ಅ ಡೆಲಿಬರೇಟ್ ಆನ್ ದ ಪಾರ್ಟ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಸುಷ್ಮಾ ಸ್ವರಾಜ್ ಅವರು ಹೋದ್ಸಲ ಇದೇ ತರ ಪ್ರಸಂಗ ಬಂದಾಗ ವೆನ್ BJP ವಾಸ್ ಇನ್ ಅಪೋಸಿಷನ್, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ನಡೀದೇ ಇರೋ ಹಾಗೆ ಡಿಸ್ಟರ್ಬ್ ಮಾಡೋದು ನಮ್ಮ ಡೆಮೋಕ್ರಾಟಿಕ್ ರೈಟ್. ಡಿಡ್ ಶಿ ನಾಟ್ ಸೇ ಇಟ್? ಎಸ್, ಅದನ್ನ ನಾನು ಈಗ ಹೇಳಿದೆ. ಪ್ರಜಾಪ್ರಭುತ್ವ ಒಂದಿನ ಅಲ್ಲ, ನೀವು ಹೇಳಿದಾಗ ಒಂದಿನ ಅಲ್ಲ, ಅದು ಇಲ್ಲ ನಾವು ಇದಕ್ಕಿಂತ ಹೆಚ್ಚಿಗೆ ಏನೂ ಮಾಡಿಲ್ಲ. ಮತ್ತು ಅದು ಪ್ರಜಾಪ್ರಭುತ್ವದ ಹಕ್ಕಲ್ಲ, ನಮ್ಮ ಬೇರೆ ನನ್ನ ಹತ್ರ ಇನ್ನೂ ಕೆಲವು, ನಾನು ಇಂಡಿಯಾ ಕ್ಯಾಶ್ ಡಿಪೆಂಡೆನ್ಸಿ ಬಗ್ಗೆ ಮಾತನಾಡ್ತೀನಿ. ನಾನು ಕ್ಯಾಶ್ಲೆಸ್ ಎಕಾನಮಿ ಇಂಡಿಯಾಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ನನ್ನ ಬಹಳ ಪ್ರಮುಖವಾದ ಪ್ರಶ್ನೆ. ಯಾಕೆಂದ್ರೆ ನಿಮ್ಮ ಪಕ್ಷದ ನಾಯಕರು, ನಮ್ಮೆಲ್ಲರ ಪ್ರಧಾನಿಗಳು ಕ್ಯಾಶ್ಲೆಸ್ ಎಕಾನಮಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದು ಪ್ರಾಕ್ಟಿಕೇಬಲ್ ಹೌದು ಅಲ್ವಾ ಅನ್ನುವ ಪ್ರಶ್ನೆ ನನ್ನ ಮುಂದಿದೆ. ಅದು ನಾನು ಹೇಳ್ತೇನೆ, ಬಂದ್ಬಿಡ್ತೀನಿ, ನಾನು ಕೊಡ್ತೇನೆ ಸರ್. ಅದು ಪ್ರಾಕ್ಟಿಕೇಬಲ್ ಅಲ್ಲದೆ ಇದ್ರೆ ಇವತ್ತು ಕೇಂದ್ರ ವಿತ್ತ ಸಚಿವರು ಮಾಡಿದ ಪ್ರಕಟಣೆ ಏನಿದೆ, ತೆಗೆದುಕೊಂಡ ಕೆಲವು ಡಿಸ್ಕೌಂಟ್ಗಳು ಏನಿದೆ, ಅದು ಯಾರ ಉಪಯೋಗಕ್ಕೂ ಬರಲ್ಲ. ನಾನು ಆ ಪಾಯಿಂಟ್ಸ್ ನಿಮ್ಗೆ ಹೇಳ್ತೇನೆ. ಅದಕ್ಕೂ ಮೊದಲು ಪ್ರಿಯ ವೀಕ್ಷಕರ ಒಂದು ವಿರಾಮ ತಗೋತಾರೆ. ವಿರಾಮದ ನಂತರ ನಮ್ಮ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತೆ. ಎಸ್ ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಮಾತನಾಡ್ತಾ ಇದ್ದೀವಿ ವಿರಾಮಕ್ಕಿಂತ ಮೊದಲು ಕ್ಯಾಶ್ಲೆಸ್ ಎಕಾನಮಿಯ ಬಗ್ಗೆ. ನನ್ನ ಹತ್ರ ಒಂದೆರಡು ಅಂಕಿಅಂಶ ಇದೆ, ಅದನ್ನು ಹೇಳ್ಬಿಟ್ಟು ಅವರ ಅಭಿಪ್ರಾಯ ಪಡೆದು ನಾವು ಮುಂದಿನ ಸುದ್ದಿಯತ್ತ ಹೋಗ್ಬೋದು. ಮೊದಲನೇದು ನನ್ನ ಪ್ರಶ್ನೆ ಇರೋದು ಇಷ್ಟೇ, ಕ್ಯಾಶ್ಲೆಸ್ ಎಕಾನಮಿ ಈಸ್ ಎ ಫ್ಯಾಂಟಸಿ ಫಾರ್ ಇಂಡಿಯಾ? ನೋ. ಬರ್ದೆ ಬರಲಿ. ದ ಸೆಕೆಂಡ್ ಥಿಂಗ್, ಸ್ಟಿಲ್ 73% ಆಫ್ ಇಂಡಿಯನ್ಸ್ ಆರ್ 912 million do not have internet access. 3, ನಾವು ATM ಮಿಷನ್ಗಳು ಗೊತ್ತಲ್ಲ, ಅದರ ಸ್ಥಿತಿ ಹೇಗಿದೆ, ಯಾಕೆ ಕಾರ್ಡ್ಗಳು ಇಟ್ಕೊಳ್ಳಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕು. 856 ಮಿಷನ್ಸ್ ಪರ್ ಮಿಲಿಯನ್ ಇಂಡಿಯನ್ಸ್. ಭಾರತದಲ್ಲಿ 1 ಮಿಲಿಯನ್ ಭಾರತೀಯರಿಗೆ 856 ATM ಮಿಷನ್ಗಳಿವೆ. ದೆರ್ ವ್ಯಾರ್ 1.46 million ಮಿಷನ್ಸ್
in use in India, that is 856 machines per million people, according to the August 216 Reserve Bank of India report. In 2015, Brazil, with a population of 84% lower than India, had nearly 39 times as many machines, according to this 2015 report from Ernst & Young consultancy. The machines rate was 4,000 per million people in China and Russia. ಯಾಕೆ ಇಟ್ಕೋಬೇಕು ನಾವು ಕಾರ್ಡ್ ಉಜ್ಜೋದಿಲ್ಲ, ಹಿಂದೆ ಉಜ್ಕೋಬೇಕಾ ಮುಂದೆ ಉಜ್ಕೋಬೇಕಾ, ATM ಮಿಷನ್ಗಳೇ ಇಲ್ಲ. ನಾನು ಹ್ಯಾಂಗೆ ಡಿಜಿಟಲೈಸ್ ಮಾಡೋದು? ನಾವು ಸಿದ್ಧ ಆಗಿದ್ದೀವಿ ಗಮನಾಚಾರ್ಯ. ಪ್ರಾಮಾಣಿಕ ರಾಜಕೀಯ ಎಲ್ಲ ಬಿಟ್ಬಿಡೋಣ. ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರೆ ನಮ್ಮ ಹತ್ರ ಕಾರ್ಡೇ ಇಲ್ಲ. ಕಾರ್ಡ್ ಇದ್ರೆ ಉಜ್ಜಕ್ಕೆ ಮಿಷಿನ್ ಇಲ್ಲ. ಅದ್ರಲ್ಲಿ ನಾನು ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಿಲ್ಲ ನಿಮಗೆ. ಈ ಏನು ಮಿಷಿನ್ಸ್ಗಳಿವೆ ಇದರಲ್ಲಿ 70% ಏನಿವೆ ಆರ್ ಇನ್ಸ್ಟಾಲ್ಡ್ ಇನ್ ಇಂಡಿಯಾಸ್ 15 ಲಾರ್ಜೆಸ್ಟ್ ಸಿಟೀಸ್. ಈಗಿರುವ 70% ಅಷ್ಟು ಮಿಷಿನ್ಗಳನ್ನು ದೇಶದ 15 ಅತಿ ದೊಡ್ಡ ನಗರಗಳಲ್ಲಿ ಇನ್ಸ್ಟಾಲ್ ಮಾಡಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಮರಕ್ಕೆ ಉಜ್ತಾನ, ಅವನು ಕಲ್ಲಿಗೆ ಉಜ್ತಾನ, ಎಲ್ಲಿ ಉಜ್ತಾನೆ? ಒಂದು ನಿಮಿಷ ನಾನು ಬರ್ತೇನೆ. ಮೊದಲನೇದು, ಈ ದೇಶದ ಒಟ್ಟು ಆರ್ಥಿಕತೆ 80% ಭಾಗ ಆರ್ಥಿಕತೆ ಅನ್ನೋದು ಎಲ್ಲಿ ಕ್ಯಾಶ್ ಮೂವ್ಮೆಂಟ್ ಇದೆ ಅದು ಶಹರದಲ್ಲೇ ನಡೆಯುತ್ತೆ. ಮೋರ್ ದೆನ್ 10,000 ಪಾಪ್ಯುಲೇಷನ್ ಇರುವಂಥಲ್ಲಿ, ಹೀಗಾಗಿ ಅಲ್ಲಿ ಹೆಚ್ಚಿಗೆ ಹಾಕಿದ್ದಾರೆ. ಎರಡನೇದು, ಒಂದು ಸಲ ನೀವು ಕಾಲ್ ಕೊಟ್ಟಾಗ, ಈಗ ಜನಧನದ ಕಾಲ್ ಕೊಡ್ತು, ಎಷ್ಟು ಜನಧನ ಅಕೌಂಟ್ ಇದೆ ಹೇಳಿ ನೋಡೋಣ, ಓದಿ. ಈ ದೇಶದಲ್ಲಿ 65 ಕೋಟಿಗಿಂತನೂ ಮೇಲ್ಪಟ್ಟು ಜನಧನ ಅಕೌಂಟ್ ಇದೆ. ಈಗ ಜನಧನ ಅಕೌಂಟ್ ಯಾಕಾಯ್ತು? ಮುಂದಿನ ಬರ್ತೇನೆ. ಹಣ ಇದೆ ಅಂಕಿಅಂಶ ಕೊಡಲ್ಲ. ಅದು ಬೇರೆ. ಸಿ, ಒಂದು ಅಕೌಂಟ್ ಆಗಿದೆಯಲ್ಲ, ಜನ ಪೀಪಲ್ ಹ್ಯಾವ್ ಗಾನ್ ಟು ಬ್ಯಾಂಕ್, ದೇ ನೋ ವಾಟ್ ಇಸ್ ದ ಬ್ಯಾಂಕ್ ಅಕೌಂಟ್. ಅಕಾರ್ಡಿಂಗ್ ಟು ಮುಂದಿನ ವಿಷಯ, 20% ಆಫ್ ಜನಧನ ಅಕೌಂಟ್ ಏನಿದೆ ಖಾಲಿ ನೋ ಅಮೌಂಟ್. ಗೊತ್ತು, ಈಗ ಗೊತ್ತಿದೆ. ದಿಸ್ ಇಸ್ ದ ಬಿಗಿನಿಂಗ್. ಬಟ್ರೆ ಮೂರನೇದು, ಆಧಾರ್ ಕಾರ್ಡ್ ಕೇಳಿದಾಗ ಹೆಚ್ಚು ಕಡಿಮೆ 90% ಜನ ಆಲ್ರೆಡಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಾಗಿದೆ. ಅಂದರೆ ನೀವು ಒಂದು ಕಾಲ್ ಕೊಟ್ರಿ ಅಂದರೆ ಜನ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಟೆಕ್ನಾಲಜಿಗೆ ಭಾರತೀಯರಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಬರದೇ ಇದ್ರು ದೇ ಕ್ಯಾನ್ ರೆಸ್ಪಾಂಡ್. ಮತ್ತು ಈಗ ನನ್ನಂಥವ್ರು, ನಾನು ಮೊಬೈಲ್ ತಗೊಂಡಿದ್ದೆ 60 ವರ್ಷದ ನಂತರ, ನನ್ನ 60 ವರ್ಷದ ನಂತರ. ಬಟ್ ಟುಡೇ ಐ ಆಮ್ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಇಟ್. ನಾನು ಲಿಟ್ರೇಟ್ ಅನ್ನೋದು ಬರೀ ಶಿಕ್ಷಣ ದೃಷ್ಟಿಯಿಂದ ಅಲ್ಲ. ವಿ ಆರ್ ಹೋಲ್ ಇಂಡಿಯಾ is capable of getting itself literated. ಅದಕ್ಕೆ ಬುದ್ಧಿ ಇದೆ, ಅದು ಹ್ಯಾಂಡಲ್ ಮಾಡುತ್ತೆ. ಅದಕ್ಕೆ we have given a kick. ಇದರಿಂದ ಒಂದು ಸಲ ಜಂಪ್ ಆಗುತ್ತೆ ಮತ್ತು ದೇಶ ಡಿಜಿಟಲೈಸೇಷನ್ ಕಡೆ ಹೋಗುತ್ತೆ. ಎಸ್, ಯುವರ್ ರಿಯಾಕ್ಷನ್. ನಾವು ನೆಕ್ಸ್ಟ್ ನಿಮ್ಮ 3 ಜನ ರಿಯಾಕ್ಷನ್. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾದಂಥ ಜನರ ಪರಿಸ್ಥಿತಿ ಏನು ಅಂತೇಳಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಸರ್ಕಾರ ಮಾಡ್ಕೊಂಡಿದೆಯಾ ಅಥವಾ ಇದೆಯಾ, ಅದು ಅವ್ರಿಗೆ ತಲುಪ್ತಾ ಇಲ್ವಲ್ಲ, ಅವ್ರು ಸಂಕಷ್ಟದಲ್ಲಿದ್ದಾರಲ್ಲ ಅನ್ನೋಂಥ ಪ್ರಶ್ನೆ ಇವತ್ತು. ಕ್ಯಾಶ್ಲೆಸ್ ಇದೆಯಲ್ಲ ಇವತ್ತು ಹಳ್ಳಿಗಳಲ್ಲಿ. ಇವತ್ತೇನು ಇಲ್ಲಿ ಬರೀ ಬೆಂಗಳೂರನ್ನ ಜಿಲ್ಲಾ ಕೇಂದ್ರಗಳನ್ನ ಗಮನದಲ್ಲಿಟ್ಟು ಮಾತಾಡುವಂಥದ್ದಲ್ಲ, ಅಥವಾ ರಾಜಧಾನಿಗಳನ್ನ ಕ್ಯಾಪಿಟಲ್ ಸಿಟೀಸನ್ನ ಗಮನದಲ್ಲಿಟ್ಟು ಮಾತಾಡುವಂಥದ್ದಲ್ಲ. ಇವತ್ತು ಅನೇಕ ಹಳ್ಳಿಗಾಡುಗಳಲ್ಲಿದ್ದಾವಲ್ಲ, ಅವ್ರ ಪರಿಸ್ಥಿತಿಗಳೇನಾಗುತ್ತೆ, ಅವ್ರು ಹೇಗೆ ವ್ಯವಹಾರ ಮಾಡಬೇಕು, ಅವರ ದಿನನಿತ್ಯದ ಬದುಕು ಹೇಗಾಗುತ್ತೆ, ಅಲ್ಲಿನ ವ್ಯವಸಾಯ ಹೇಗಾಗುತ್ತೆ, ಅಲ್ಲಿನ ಸಣ್ಣ ಪುಟ್ಟ ವ್ಯಾಪಾರಗಳು ಹೇಗೆ. ಸುದರ್ಶನ್, ಇದು ಬಿಗಿನಿಂಗ್ ಅಂತ, ಎಲ್ಲರೂ ಒಂದ್ ಕಡೆ ಬಿಗಿನಿಂಗ್ ಆಗ್ಬೇಕಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅಂದ್ರೆ ಬಿಗಿನಿಂಗ್ ಮಾಡಿ ಇಂಪೋಸ್ ಮಾಡಬೇಡಿ, ನೀವು ಅದನ್ನ ಫೇಸ್ 1 ಅಲ್ಲಿ ತಗೊಂಡೋಗಿ ಗವರ್ಮೆಂಟ್ಸ್ ಇಂಟೆನ್ಷನ್ ಆಗಲಿ, ಯಾವುದು ಹೊಸ ಟೆಕ್ನಾಲಜಿನ ಬೇಡ ಅಂತ ಯಾರು ಹೇಳೋದಿಲ್ಲ, ಅಥವಾ ಆಕ್ಟ್ ಆಗಲಿ, ವಾಮನಾಚಾರ್ಯ ಒಪ್ಪುತ್ತಾರೆ ಅಂತ. ಗವರ್ಮೆಂಟ್ ಇಂಟೆನ್ಷನ್ ಆಗಲಿ, ಅದು ಆಕ್ಟ್ ಆಗಲಿ, ಲೆಟ್ ಅಸ್ ಟೇಕ್ ಇಟ್. ಇಟ್ ಇಸ್ ನಾಟ್ ಸಸ್ಪಿಷಿಯಸ್, ಗುಡ್ ಇಂಟೆನ್ಷನ್ ಇಂದ. ಬಟ್ ಅನ್ಪ್ರಿಪೇರ್ಡು ಮತ್ತು ದೂರದೃಷ್ಟಿ ಇಲ್ದದ್ದು, ಅನ್ಪ್ರಿಪೇರ್ಡ್ ಟೋಟಲ್ ಈ ಥರ ಆಗಬಹುದು ಅಂತ. ಈಗ ಸೆಂಟ್ರಲ್ ಗೌರ್ಮೆಂಟು ವಿತ್ ಆಲ್ ದ ರಿಸೋರ್ಸಸ್ಸು ಇದೆಲ್ಲ ನೋಡಬೇಕಾಗಿತ್ತು, ಹಿಂಗೆಲ್ಲ ಆಗ್ತದೆ ಮುಂದೆ. ಈಗ ಇವ್ರು ಮಾಡ್ತಾ ಇರೋದು ಅಲ್ಲೆಲ್ಲೇನೆ ಹಚ್ಕೊಂಡು ಹೋಗ್ತಾ ಇರೋದು. ಅಲ್ಲಲ್ಲ, ಈಗ ಒಂದು ನಿಮಿಷ ಶಂಕರ್, ನಾ ಏನು ಹೇಳಿದೆ ಅಂದ್ರೆ, ಈಗ ಫೇಸ್ 1 ಹೇಗೆ ಅಂತ ಹೇಳಿದ್ರೆ, ಮೊದಲು ಕ್ಯಾಪಿಟಲ್ ಸಿಟೀಸ್ ಅನ್ನ ಮಾಡುವಂಥದ್ದು, ನಂತರ ಅದನ್ನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಗರ ಪ್ರದೇಶಗಳು ಅಥವಾ ಕಾರ್ಪೊರೇಷನ್ ಪ್ರದೇಶಗಳಿಗೆ ಅದನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು, ಆಮೇಲೆ ಅದನ್ನ ತಾಲೂಕಾ ಪ್ರದೇಶಗಳಿಗೆ ಸ್ಟ್ರೆಚ್ ಮಾಡುವಂಥದ್ದು, ಕೊನೆಗೆ ಲಾಸ್ಟ್ ಇದರಲ್ಲಿ ಹಳ್ಳಿ. ನಾನು ಸುದರ್ಶನ್ ಅವ್ರನ್ನ ಸಪೋರ್ಟ್ ಮಾಡ್ತೇನೆ. ಹೀಗೆ ಆಗ್ತಿರೋದು ಹಬ್ಬ ಅಂದ್ರೆ 50% ಆಗುತ್ತೆ, ಆಮೇಲೆ ಈ ಕ್ಯಾಶ್ ಒಂದಿಷ್ಟು ಹಳ್ಳಿಗಳಿಗೆ ಪರ್ಕೋಲೇಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಹಿಂಗೆ ಆಗುತ್ತೆ. ಎಸ್, ಇಲ್ಲ, ನಾನು ವಾಮನಾಚಾರ್ಯ ಹೇಳೋದನ್ನು ಒಪ್ಪುತ್ತೇನೆ. ಏನು ಇಂಡಿಯಾ ಡಿಜಿಟೈಸ್ ಆಗುತ್ತೆ, ಬಟ್ ನನ್ನ ಪ್ರಕಾರ ಇನ್ನೊಂದು 60 ವರ್ಷ ಬೇಕಾಗ್ತದೆ. ನಮ್ಮ ಜನರೇಷನ್ ಆಗೋದಿಲ್ಲ. ಈ ಡಿಫರೆನ್ಸ್ ಇದೆಯಲ್ಲ, ಐ ವಾಂಟ್ ಟು ಎಗ್ರಿ ದಟ್ ನಿಮಗೆ 60 ಅನ್ಸುತ್ತೆ,
ನನಗೆ 6 ಅನ್ಸುತ್ತೆ, ಮೋದಿ ಅವ್ರಿಗೆ 6 ತಿಂಗಳು ಅನ್ಸುತ್ತೆ. ನೋಡೋಣ This ಸರ್, perception, 50 ದಿನದಲ್ಲಿ who will ಎಲ್ಲ wait? ಸರಿ ಆಗುತ್ತೆ. Who will wait? Who will I am wait? ready to wait. ಶಂಕರ್ ನಿಮ್ ಪರ್ಸೆಪ್ಷನ್ ನಾನು ವಿರೋಧಿಸಲ್ಲ, ಬಟ್ ದೀಸ್ ಆರ್ ಪರ್ಸೆಪ್ಷನ್ಸ್. ರಿಯಾಲಿಟಿ ಏನು ಅನ್ನೋದನ್ನ ನೋಡೋಣ. ವಾಮನಾಚಾರ್ಯಜಿ, ಇನ್ನು ಹೇಗೋ ಇದೇನಿದೆ ನಿಮ್ದು 500,000 ಎತ್ತಾಕೊಂಡ ಮೇಲೆ 86% ಕರೆನ್ಸಿ ವಾಪಸ್ ತಗೊಂಡ್ರಿ. ಇನ್ನೇನೋ 50 ದಿವಸಕ್ಕೆ ಸರಿ ಪಡ್ತೀನಿ ಅಂತ ಪ್ರಧಾನಿ ಹೇಳಿದ್ದಾರೆ. ನಮ್ಮೆಲ್ಲರೂ ಪ್ರಧಾನಿಯವರು, ನಾನು ಪ್ರತಿದಿನ ಹೇಳ್ತೇನೆ, ನಿಮ್ಮ ಪ್ರಧಾನಿ ಮಾತ್ರ ಅಲ್ಲ, ನಮ್ಮ ಪ್ರಧಾನಿಯವರು. ಅದಕ್ಕೆ ಹೇಳ್ತಾ ಇರೋದು, ಇಂಟೆನ್ಷನ್ ಇಸ್ ನಾಟ್ ಸಸ್ಪೆಕ್ಟೆಡ್, the act is not suspected. Welcome. ಅದರಲ್ಲೂ ಅದು ಆಮೇಲೆ ಮಾತು, ಅದು ರಾಜಕೀಯವಾಗಿ ಯಾವುದೇ ಇಂಟೆನ್ಷನ್ ಗೆ ಸಸ್ಪಿಷನ್ ಇಲ್ಲ ಅಂತ ಈ ಜಗತ್ತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಇಂಟೆನ್ಷನ್ ನಾವು ಸಸ್ಪಿಷನ್ ಪೊಲಿಟಿಕಲ್ ಇಂಟೆನ್ಷನ್ಸ್ ಇದ್ದೇ ಇರುತ್ತೆ, ಅದರಲ್ಲಿ ಒಂದು ರಾಜಕಾರಣದ ಒಂದು ಭಾಗ ಇದ್ದೇ ಇರುತ್ತೆ. ಮುಂದಿನ ಸುದ್ದಿಯತ್ತ ನಾವು ಹೋಗ್ಬೋದು ಅನ್ಸುತ್ತೆ. ವಿಶೇಷ ಭೂಸ್ವಾಧೀನ ಅಧಿಕಾರಿ ಭೀಮಾ ನಾಯಕ್ ಅವರ ಕಚೇರಿಯ ಕಾರು ಚಾಲಕ ರಮೇಶ್ ಗೌಡ ಆತ್ಮಹತ್ಯೆ ಪ್ರಕರಣ ಭಾರೀ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ರಮೇಶ್ ಬರೆದಿರುವ ಡೆತ್ ನೋಟ್ನಲ್ಲಿ ಭೀಮಾ ನಾಯಕ್ ಭ್ರಷ್ಟಾಚಾರ ಮತ್ತು ಜನಾರ್ದನ್ ರೆಡ್ಡಿಗೆ ಕಪ್ಪು ಹಣ ಬಿಳಿಯಾಗಿಸಿದ್ದರು ಅನ್ನುವ ವಿಚಾರವನ್ನು ಇಂಚಿಂಚಾಗಿ ಬರೆದಿದ್ದರು. ಹೀಗಾಗಿ ಈ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ವಹಿಸಬೇಕು ಅನ್ನುವ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಈ ಒತ್ತಾಯಕ್ಕೆ ಬಿಜೆಪಿ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನುವ ಕುತೂಹಲ ಕೂಡ ಇದೆ. ಚರ್ಚೆಗೆ ಎಡೆ ಮಾಡಿಕೊಟ್ಟ ರಮೇಶ್ ಗೌಡ ಆತ್ಮಹತ್ಯೆ ಪ್ರಕರಣ. ಉನ್ನತ ಮಟ್ಟದ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಲು ಒತ್ತಡ. ವಿಶೇಷ ಭೂಸ್ವಾಧೀನ ಅಧಿಕಾರಿ ಭೀಮಾ ನಾಯ್ಕ ಕಚೇರಿ ಕಾರು ಚಾಲಕ ಮಂಡ್ಯ ಮೂಲದ ರಮೇಶ್ ಗೌಡ ಆತ್ಮಹತ್ಯೆ ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಾರಣ, ಸಾಯೋಕ್ಕೂ ಮುಂಚೆ ಬರೆದಿಟ್ಟಿರುವ ಡೆತ್ ನೋಟ್. ಅದರಲ್ಲಿ ಕೆಎಸ್ ಅಧಿಕಾರಿ ಭೀಮಾ ನಾಯ್ಕ ನಡೆಸಿದ್ದಾರೆ ಎನ್ನಲಾದ ಭ್ರಷ್ಟಾಚಾರವನ್ನ ಇಂಚಿಂಚಾಗಿ ಬಹಿರಂಗಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರು 100 ಕೋಟಿ ರೂಪಾಯಿ ಕಪ್ಪು ಹಣವನ್ನ ಭೀಮಾ ನಾಯ್ಕ 20% ಕಮಿಷನ್ ಪಡ್ಕೊಂಡು ಬಿಡಿಯಾಗಿಸಿದ್ರು ಅನ್ನೋದು ಕೂಡ ರಮೇಶ್ ಗೌಡ 17 ಪುಟಗಳ ಡೆತ್ ನೋಟ್ನಲ್ಲಿ ವಿವರವಾಗಿ ಬರೆದಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ರಮೇಶ್ ಗೌಡ ಆತ್ಮಹತ್ಯೆ ಪ್ರಕರಣ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಈ ಆತ್ಮಹತ್ಯೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಯಿಂದ ಇನ್ವೆಸ್ಟಿಗೇಷನ್ ನಡೆಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಕಾರಣವಾಗಿರುವ ಕೊಲೆ ಬೆದರಿಕೆ ಹಾಕಿರೋರನ್ನ ಬಂಧಿಸೋಕೆ ಪೊಲೀಸರು 3 ತಂಡಗಳನ್ನ ರಚಿಸಿದ್ದಾರೆ. ಅಲ್ಲದೆ ಎಸಿಬಿ ಹಾಗೂ ಆದಾಯ ತೆರಿಗೆ ಇಲಾಖೆಗೆ ಪ್ರಕರಣದ ಮಾಹಿತಿ ನೀಡಲಾಗಿದೆ. ಮರಣ ಆಗೋ ವ್ಯಕ್ತಿ ಇಷ್ಟು ಗಂಭೀರವಾದ ಆರೋಪಗಳು ಮಾಡಿದಾನಂದ್ರೆ ಈ ಸತ್ಯಾಸತ್ಯಗಳು ಹೊರ ಬರಬೇಕಂದ್ರೆ ಕಂಪಲ್ಸರಿ ಸಿಬಿಐ ಎಂಕ್ವೈರಿ ಆಗಲೇಬೇಕಿದು. ಎದಕ್ಕಂದ್ರೆ ಒಂದು 100 ಕೋಟಿ ವಿನಿಮಯ ಆಗಿರೋದು, 25 ಕೋಟಿ ಇದು ವೈಟ್ ಅಂಡ್ ಬ್ಲಾಕ್ ಮಾಡ್ಕೊಂಡಿರೋದು, ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾರು ನ್ಯಾಯಾಧೀಶರು ಮ್ಯಾನೇಜರ್ಗೆ ಹಣ ಕೊಟ್ಟಿರೋದು, ಇವೆಲ್ಲ ವಿಷಯಗಳು ಗಂಭೀರವಾಗಿ ಅದರಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಈ ಪ್ರಕರಣ ಸಿಬಿಐ ತನಿಖೆ ಆಗಬೇಕು. ರಮೇಶ್ ಆತ್ಮಹತ್ಯೆ ಮಾಡಿಕೊಂಡಿರುವ ಲಾಡ್ಜ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದನ್ನ ಪರಿಶೀಲಿಸಿ ಯಾವೆಲ್ಲ ವ್ಯಕ್ತಿಗಳು ರಮೇಶ್ ಅವರನ್ನ ಭೇಟಿ ಮಾಡಿದ್ರು ಅಂತ ಪತ್ತೆ ಮಾಡಲಾಗುತ್ತೆ ಅಂತ ಮಂಡ್ಯ ಎಸ್ಪಿ ಸುಧೀರ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ. ಸಮೃದ್ಧಿ ಲಾಡ್ಜ್ನಲ್ಲಿ ಅವರು 4ನೇ ತಾರೀಕು ರೂಮ್ ತಗೊಂಡಿದ್ದಾರೆ. ಆನಂತರ ಆ ರೂಮ್ನಲ್ಲೇ 2-3 ಜನ ಫ್ರೆಂಡ್ಸು ಭೇಟಿಯಾಗಿದ್ದಾರೆ. ಭೇಟಿಯಾಗಿದ ನಂತರ 6ನೇ ತಾರೀಕು ಸುಮಾರು 5 ಗಂಟೆಗೆ ಇವರು ಯಾವುದು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಆ ಹೋಟೆಲ್ನವರು ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ನೋಡಿದಾಗ ಇವ್ರ ಬಾಡಿ ಪೊಸಿಷನ್ ನೋಡಿ ಡೌಟ್ ಬಂದಿದ್ದಾಗ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಕೊಟ್ಟಿರ್ತಾರೆ. ಇವರು ಸೂಸೈಡ್ ನೋಟಲ್ಲಿರುವಂಥ ಎಲ್ಲ ವಿಷಯಗಳ ಬಗ್ಗೆ ಕೂಡ ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗ್ತಾ ಇದೆ. 3 ಸಪ್ರೇಟ್ ಟೀಮ್ಸನ್ನು ನಾವು ಬೇರೆ ಬೇರೆ ಕಡೆ ಕಳಿಸಿ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀವಿ. ತನಿಖೆ ಪ್ರೋಗ್ರೆಸ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ. ಇದೇ ವಿಚಾರವಾಗಿ ದೆಹಲಿಯಲ್ಲಿ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಡೆತ್ ನೋಟ್ನಲ್ಲಿ ಯಾರ ಹೆಸರು ಬೇಕಾದರೂ ಹೇಳಿರಲಿ, ಇದರ ಬಗ್ಗೆ ಸಮಗ್ರ ತನಿಖೆ ಆಗಲಿ, ಸತ್ಯ ಹೊರಬರಲಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ನಲ್ಲ ಇವರೇ, ಯಾರ ಹೆಸರಿದೆ ಅನ್ನೋದು ನನಗೇನು ಗೊತ್ತಿಲ್ಲ. ಯಾವುದೇ ಇರಲಿ, ಶ್ರೀರಾಮುಲು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದು ನಾನು ನೋಡ್ತಾ ಇದ್ದೆ. ಅದಕ್ಕೋಸ್ಕರ ಅವರು ಏನು ಹೇಳಿದ್ದಾರೆ, ಇದರಲ್ಲೇನು ಸತ್ಯಾಂಶ ಇಲ್ಲ, ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಸೊ ನಮಗೂ ಇದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಪತ್ರಿಕಾ ಸ್ನೇಹಿತರು ನೀವು ಹೇಳ್ತಿರುವಂಥದ್ದೇನೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆದಾಗ ಸತ್ಯ ಸಂಗತಿ ಈಚೆಗೆ ಬರುತ್ತೆ. ಸಮಗ್ರ ತನಿಖೆ ಮಾಡಬೇಕು. ಇನ್ನು ಚಿಕ್ಕಮಗಳೂರಿನಲ್ಲಿ ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಸಾಕ್ಷ್ಯಾಧಾರ ಸಿಕ್ಕ ನಂತರ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಅವರು ಡೆತ್ ನೋಟ್ನಲ್ಲಿ ಅದನ್ನು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಪತ್ರಿಕೆನಲ್ಲೂ ಕೂಡ ಎಲ್ಲ ಬಂದಿದೆ, ಟಿ ವಿನಲ್ಲೆಲ್ಲ ಬಂದಿದೆ. ಕೇಸ್ ರಿಜಿಸ್ಟರ್ ಆಗಿದೆ ಭೀಮಾ ನಾಯ್ಕ್ ಮೇಲೆ. ಬಿಕಾಸ್ ಅವನು ನಮ್ಮ ಸತ್ತೋಗಿದ್ದಾನಲ್ಲ ರಮೇಶ್,
ಅವ್ರ ಅಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕೇಸ್ ರಿಜಿಸ್ಟರ್ ಆಗಿದೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ಕಠಿಣವಾದ ಕ್ರಮ ತಗೋತೀವಿ. ಒಟ್ಟಾರೆ 500,000 ನೋಟ್ ಬ್ಯಾನ್ ಆದ ನಂತರ ಕಪ್ಪು ಹಣ ಬಿಳಿಯಾಗಿಸೋಕೆ ಕಪ್ಪು ಕುಳಗಳು ವಾಮಮಾರ್ಗ ಹಿಡಿದಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಸರ್ ವಾಮನಾಚಾರ್ಯಜಿ, ಸಾಧಾರಣ ಬಹುತೇಕ ಆತ್ಮಹತ್ಯೆ ಪ್ರಕರಣಗಳನ್ನೆಲ್ಲ ತಾವು ತೆಗೆದುಕೊಂಡು ರಸ್ತೆಗಿಳಿದು ಹೋರಾಟ ಮಾಡಿದ ಸುದೀರ್ಘ ಇತಿಹಾಸ ಇದೆ. ಅದರಲ್ಲೂ ಕೆಲವು ವಿಚಾರದಲ್ಲಿ ತಾವು ಸೆಲೆಕ್ಟಿವ್ ಆಗಿದ್ದೀರಿ ಅನ್ನುವ ಆರೋಪ ಕೂಡ ಬೇರೆ ಬೇರೆ ಪಕ್ಷದಲ್ಲಿದ್ದಾವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಏನಾದರೂ ರಸ್ತೆ ಚಳವಳಿ ಮಾಡಿ, ಇನ್ನೊಂದು ಮಾಡಿ, CBI ತನಿಖೆ, ಇನ್ನೊಂದು ಮತ್ತೊಂದು ಒತ್ತಾಯ ಮಾಡುವ ಚಾನ್ಸಸ್ ಇದೆಯಾ? ಆವಾಗ ಮಾಡಿದ್ದು ಕೆಲವೊಂದು ಗಂಭೀರ ವಿಷಯಗಳಿದ್ದು, ವಿಶೇಷವಾಗಿ ಪೊಲೀಸ್ ಆಫೀಸರ್ ಮತ್ತು IAS ಆಫೀಸರ್. ಅಂದರೆ ಸರ್ ಇದು ಗಂಭೀರ ವಿಚಾರ ಅಲ್ಲ. ಒಂದು ನಿಮಿಷ ಯಾವುದು ಸರ್ಕಾರ ನಡೆಸ್ತಾ ಇತ್ತು ಅದರ ಅಧಿಕಾರಿಗಳಿಗೇ ಇಷ್ಟು ತೊಂದರೆ ಆಗ್ತಾ ಇರೋದು. ಇಟ್ ವಾಸ್ ಎ ಕ್ವಶನ್ ಆಫ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್. ಅಂದರೆ ಒಂದು ಸರ್ಕಾರ ರಾಜಕೀಯವನ್ನು ಹೇಗೆ ನಡೆಸುತ್ತೆ ಮತ್ತು ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೆಸುತ್ತೆ ಅನ್ನೋದ್ರದ್ದು ಒಂದು ಕೈಗನ್ನಡಿ ಆಗಿತ್ತು. ಅದಕ್ಕೆ ಇಟ್ ಬಿಕೇಮ್ ಎನ್ ಇಶ್ಯೂ. ಈಗ ಸಾಮಾನ್ಯ ಜನರಿಗೆ ಆಗಿರೋದು ತೊಂದರೆ ನಿಜ. ಇದರಲ್ಲಿ ಇದು ಇಶ್ಯೂ, ಇದು ಗಂಭೀರವಾದ ವಿಚಾರ. ಹೌದು, ಇದರಲ್ಲಿ ಎರಡು ಗಂಭೀರವಾದದ್ದಿದೆ. MP ಮತ್ತು ಅವರ ಸ್ನೇಹಿತರಿಗೆ ಸಂಬಂಧಪಟ್ಟ ವಿಚಾರ. ಎಕ್ಸಾಕ್ಟ್ಲಿ. ಮೊದಲನೇದು ಗಂಭೀರ ವಿಷಯ ಇರೋದು ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು, ಅವ್ರಿಗೆ ತೊಂದರೆ ಆಗಿರೋದು. ಅವರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದಾಗಿತ್ತು. ಅವರು ಇದನ್ನು ಸ್ವಲ್ಪ ಸಹಿಸಿಕೊಂಡು ಬೇರೆ ಬೇರೆ ಮಾರ್ಗಗಳಿಂದ ಈ ವಿಷಯವನ್ನು ಹೇಳಿದರೆ ಈಗಿರೋದಕ್ಕಿಂತ ಇನ್ನೂ ಹೆಚ್ಚು ಗಂಭೀರವಾಗಿ ಈ ವಿಷಯವನ್ನು ಪ್ರತಿಪಾದಿಸಬಹುದಾಗಿತ್ತು. ಆದರೆ ದುರ್ದೈವದಿಂದ ಅವ್ರ ಕುಟುಂಬಕ್ಕೆ ತೊಂದರೆ ಆಗಿದೆ. ಇದಕ್ಕೆ ನಾವೆಲ್ಲರೂ ಜೊತೆ ಇದ್ರೂ ಕೂಡ ಇನ್ನೊಂದೇನು, ನೀವು ಕೇಳಿದ ಪ್ರಶ್ನೆ ಎರಡನೇದಕ್ಕೆ ಬರ್ತೀನಿ. ನೀವು ಈ ಬಗ್ಗೆ ಪ್ರತಿಭಟನೆ ಮಾಡ್ತಿರೋ, ರಸ್ತೆಗಿಳಿತಿರೋ, ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿ ಅಂತ ಕೇಳ್ತಿರೋ? ನಾವು ಈಗ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡ್ರಿ ಮತ್ತು ಅದರ ಮೇಲೆ ಇನ್ಕ್ವೈರಿ ಆಗಲಿ. ಇಬ್ಬರು ಇದರಲ್ಲಿ ಅಲ್ಲಿ ಇರುವಂಥ ಒಬ್ಬನು ಡ್ರೈವರು, ಈಗಿರುವಂಥ ಡ್ರೈವರು, ಮತ್ತು ಸ್ವತಃ ಭೀಮಾ ನಾಯ್ಕ್ ಒಬ್ಬ ಅಧಿಕಾರಿ ನೇರವಾಗಿ ನಿಂತ್ಕೊಂಡು ಇಷ್ಟೊಂದು ಹಣ ಮಾಡಿದ ಮೇಲೆ ಅವ್ರು ನೋಟಲ್ಲಿ ಏನು ಬರೆದಿತ್ತು ಅನ್ನೋ ಥರ್ಡ್ ಪರ್ಸನ್ಗೆ ಹೋಗೋದಕ್ಕಿಂತ ಮೊದಲು ನೇರವಾಗಿ ಇನ್ವಾಲ್ವ್ ಆಗಿರುವಂಥ ಭೀಮಾ ನಾಯ್ಕ್ ಅವರು ಅವ್ರು ಹೆಂಗೆ ತಪ್ಪಿಸ್ಕೊಂಡು ಹೋಗ್ತಾರೆ ಭಟ್ರೆ? ಹೆಂಗೆ ತಪ್ಪಿಸ್ಕೊಂಡು ಹೋಗ್ತಾರೆ ಆರಾಮಾಗಿ? ಎಲ್ಲ ನಡೆದು 24 ಗಂಟೆ ಮನೆಯಲ್ಲಿದ್ದವರು. ಇನ್ನೊಂದು ವಿಷಯ ನಾ ಮೆನ್ಷನ್ ಮಾಡಿ ಮುಂದೆ ಹೋಗ್ತಾನೆ. ಒಟ್ಟು ಇಡೀ ದೇಶದಲ್ಲಿ ಈ ಥರದ ಅಧಿಕಾರಿಗಳು ಇನ್ವಾಲ್ವ್ ಆಗಿರುವಂಥ ಪ್ರಕರಣಗಳಲ್ಲಿ 18 ಪ್ರಕರಣಗಳು ಬೆಂಗಳೂರಿನಲ್ಲೇ ಆಗಿವೆ. ಇದು ಸರ್ಕಾರಕ್ಕೆ, ಇಲ್ಲಿರುವಂಥ ಸರ್ಕಾರಕ್ಕೆ ಕೈ. ಸಾಮಾನ್ಯವಾದಂಥ ಜನ 2,000 ರೂಪಾಯಿಗಳಿಗೆ ಪರದಾಡ್ತಾ ಇದ್ದಾರೆ. ಹಳ್ಳಿಗಾಡಿನಲ್ಲಂತೂ ಕೂಡ ದಿನನಿತ್ಯ ಇವತ್ತಿಗೂ ಕೂಡ ಪರದಾಡ್ತಾ ಇದ್ದಾರೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಅದೇ ಇದು ಉದಾಹರಣೆಗಳಿವೆಲ್ಲ. ಈ ಡಿಮಾನಿಟೈಸೇಷನ್ನು, ರಿಮಾನಿಟೈಸೇಷನ್ನು ಯಾಕೆ ದೊಡ್ಡ ಪ್ರಮಾಣದ ಅಧಿಕಾರಿಗಳಿಗೆ, ದೊಡ್ಡ ಪ್ರಮಾಣದ ಮುಖಂಡಗಳಿಗೆ, ದೊಡ್ಡ ಪ್ರಮಾಣದ ವ್ಯಾಪಾರಸ್ಥರಿಗೆ ಹೇಗೆ ಅನುಕೂಲ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ. ಇದು ಖಂಡಿತವಾಗ್ಲೂ ಕೂಡ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಕಠಿಣವಾದಂಥ, ಉಗ್ರವಾದಂಥ ಶಿಕ್ಷೆ ಕೂಡ ಆಗಬೇಕಾಗುತ್ತೆ. ಸ್ಟೇಟ್ ಏನಿದೆ, SIT ಒಂದು ರಚನೆ ಮಾಡಿದ್ರೆ ತನಿಖೆ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಇದೆ. ಹೌದು, ಅದನ್ನೇ ಹೇಳ್ತಾರೆ. ಮುಖ್ಯಮಂತ್ರಿಗಳು ಅದನ್ನೇ ಸ್ಪಷ್ಟ ಮಾಡಿರುವಂತದ್ದು, ಅವರು ಅದನ್ನೇ ಹೇಳಿರುವಂತದ್ದು. ಯಡಿಯೂರಪ್ಪನವರು ಅವರು ಹೇಳಿದಾರಲ್ಲ, ಹೇಳಿದ್ದಾರೆ. ಏನು ಅಂದ್ರೆ ಅವನೇನ್ ನನ್ನ ನೆಂಟ ಅಲ್ಲ, ಗಲ್ಲಿಗೇರಿಸಿರವನನ್ನು ಅಂತ ಹೇಳಿದ್ದಾರೆ. ದಿಸ್ ಇಸ್ ಎ ಬೋಲ್ಡ್ ಸ್ಟ್ಯಾಂಡ್. ನಾನು ಡೆತ್ ನೋಟ್ ಬಗ್ಗೆ ಬರ್ತೀನಿ ಸರ್, ನಿಮ್ಮ ಹತ್ರ ಕೇಳ್ತೀನಿ. ಒಂದು ಡೆತ್ ನೋಟ್ ಇದೆ, ಅದರಲ್ಲಿ ಕೆಲವು ಹೆಸರುಗಳು ರೆಫರ್ ಆಗಿದೆ. ಸೊ ಈ ತಕ್ಷಣ ಪೊಲೀಸರು FIR ಫೈಲ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕೋ ಬೇಡವಾ? ನೋ, ಅರೆಸ್ಟ್ ಇಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಆಲ್ವೇಸ್ ಇಟ್ ಶುಡ್ ಕಮ್ ಅಟ್ ದ ಎಂಡ್. ಅದರ್ವೈಸ್ ಇನ್ನೋಸೆಂಟ್ಸ್ ಅರೆಸ್ಟ್ ಆಗೋ ಚಾನ್ಸ್ ಇರ್ತದೆ. ಫಸ್ಟ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನು, ಸೆಕೆಂಡರಿ ಇನ್ವೆಸ್ಟಿಗೇಷನು, ಫೈನಲ್ ಇನ್ವೆಸ್ಟಿಗೇಷನ್ ಆದಮೇಲೆ ವಿ ಮಸ್ಟ್ ಹ್ಯಾವ್ ಎನ್ ಐ ಆನ್ ದಿ ಪರ್ಸನ್. ಅನ್ಲೆಸ್ we have to search that person's presence. ಎನ್ಕ್ವೈರಿ ಮಾಡಬೇಕು. ತಾವು ಹಲವಾರು ಕೇಸ್ ಎನ್ಕ್ವೈರಿ ಇಲ್ಲ, ಇನ್ವೆಸ್ಟಿಗೇಷನ್. ಎನ್ಕ್ವೈರಿ ಕ್ವೆಶ್ಚನ್ ಬರೋದೇ ಇಲ್ಲ ಇದರಲ್ಲಿ. ಇಟ್ಸ್ ಆಲ್ರೆಡಿ ಕೇಸ್ ಇಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 306. ಮೈಂಡ್ ಇಟ್, 306 ಇಸ್ ಎ ವೆರಿ ಮೈನರ್ ಸೆಕ್ಷನ್. ಅದರಲ್ಲಿ ಪನಿಷ್ಮೆಂಟ್ ಇರೋದು ಬಹಳ ಕಡಿಮೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ವೆನ್ ಇನ್ವೆಸ್ಟಿಗೇಷನ್ ಟೇಕ್ಸ್ ಪ್ಲೇಸ್, ನ್ಯೂ ಫ್ಯಾಕ್ಟ್ಸ್ ಕಮ್, additional charges ಬರುತ್ತೆ. Yes, additional charges. ಇವಾಗ ನಾನು ಕೇಳ್ತಾ ಇರೋದು, ನೀವು ಹಲವು ಪ್ರಕರಣಗಳಲ್ಲಿ ತಾವು ತನಿಖೆ ನಡೆಸಿದ್ರೆ ಈ ಡೆತ್ ನೋಟ್ ಇದೆ, ಅವರು ಅದ್ರ ಕೆಳಗೆ ಡೆತ್ ನೋಟ್ ಅಂತಾನು ಕೂಡ ಬರೆದ್ಬಿಟ್ಟಿದ್ದಾರೆ. ಹೌದು. ಸೊ ಇದನ್ನ ಗಂಭೀರವಾಗಿ, ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಬೇಕು? ಗಂಭೀರವಾಗಿ ಪರಿಗಣಿಸಿದರೆ ನೀವು ಮುಂದುವರಿಯುವುದು ಹೇಗೆ? ಡೆತ್ ನೋಟ್ ಇದೆಲ್ಲ ಡೈಯಿಂಗ್ ಡಿಕ್ಲರೇಷನ್. ದೇರ್ ಆರ್ ಸೆವ್ರಲ್
ಕೇಸಸ್ ಅಬೌಟ್ ದಟ್. ಈಗ ರೀಸೆಂಟ್ಲಿ ಗಣಪತಿ ಕೇಸಲ್ಲಿ ಅದು ಡೈಯಿಂಗ್ ಡಿಕ್ಲರೇಷನ್ ಅಲ್ಲೇ ಅಲ್ಲ ಅಂತ ಪ್ರತಿಪಾದನೆ ಮಾಡಿದ್ರು, ನಿಜ. ಈಗ ಈ ಕೇಸಲ್ಲಿ ದ ಡೆತ್ ನೋಟ್ ಬರೆದ ತಕ್ಷಣವೇ ನೆಕ್ಸ್ಟ್ ಇದರಲ್ಲಿ ಅವ್ನು ಸತ್ತಿದ್ದಾನೆ. ಸೊ ದಿಸ್ ಇಸ್ ಎ ಡೈಯಿಂಗ್ ಡಿಕ್ಲರೇಷನ್. ಇಟ್ ವಿಲ್ ಬಿ ಟೇಕನ್ ವೆರಿ ವೆರಿ ಸೀರಿಯಸ್. ಡಿಫರೆನ್ಸ್ ಬಿಟ್ವೀನ್ ದ ಟು. Because there was a time gap. Yes. There was a time gap. Yes. This is instant agide. Yes. So it is more serious. ಪೂರಕವಾಗಿ ಒಂದು ಪಾಯಿಂಟ್ I will come back, sir. I will come back, sir. I will come back, sir. ಪೂರಕವಾಗಿ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತೇನೆ. ಏನು ಅಂದ್ರೆ ನಿಮ್ದೇನು ಇದೆಯಲ್ಲ, ಡೆತ್ ನೋಟ್ ಅಲ್ಲಿ ಯಾರ್ಯಾರ ಹೆಸರಿದೆ ಅವ್ರ ಎಲ್ಲರ ಮೇಲೂ ಅರೆಸ್ಟ್ ಆಗಿ ಇನ್ಕ್ವೈರಿ ಆಗಬೇಕು ಅಥವಾ ನಂದಿಲ್ಲ. ನಾನು ಕೇಳ್ತಾ ಇದ್ದೀನಿ. ಅದಾಗಲ್ಲ. It should be primarily No, against. he is a experienced police. ನಾನು ಹೋಗ್ತೇನೆ. I want to know. I have no views. Sir, ನನಗೆ ವ್ಯೂಸ್ ಇಲ್ಲ ಇದ್ರ ಬಗ್ಗೆ. Yes. Once FIR is registered, ಬಹಳ ಜನಕ್ಕೆ ಗೊತ್ತಿಲ್ಲ, ಬಹುಶಃ ನಿಮಗೂ ಇದು ಬಂದಿರಲಿಕ್ಕಿಲ್ಲ. ಒನ್ಸ್ FIR is registered, it becomes public document. ಅದರಲ್ಲಿರೋ ಪ್ರತಿಯೊಂದು ವರ್ಡಿಗೂ ಮಾನ್ಯತೆ ಬರ್ತದೆ. ಇನ್ವೆಸ್ಟಿಗೇಷನ್ ಆಗಲೇಬೇಕು, ಯಾಕಂದ್ರೆ ಇಟ್ ಅಲ್ಟಿಮೇಟ್ಲಿ ಗೋಸ್ ಟು ದ ಕೋರ್ಟ್. Court has to agree to that. So there is no question of any hanky-panky in this. Thorough investigation. ವಿರಾಮಕ್ಕೆ ಹೋಗ್ಬೇಕು ನಾವು. Yes, please. ಅದೇ ಈಗ ಜನಾರ್ದನ್ ರೆಡ್ಡಿ ಅವ್ರ ಮಗಳ ಮದುವೆ ಆದಾಗಿಂದಲೂ ಈ ಪ್ರಶ್ನೆಗಳು ಬರ್ತಾನೆ. ಇವ್ರಿಗೆ ಇಷ್ಟೊಂದು ದುಡ್ಡು ಹೆಂಗೆ ಬಂತು ಇವರಿಗೆ? ಅವ್ರಿಗೆ 250 ಕೋಟಿ ಅಂತಾರೆ, 500 ಕೋಟಿ. 500 ಕೋಟಿ. ಅದೇ ನೋಡೋ, ಈ ರಾಜಕಾರಣದಲ್ಲಿ ಏನಾದರೂ ಒಂದಿಷ್ಟು ನಮಗೆ ಲಜ್ಜೆ ಮರ್ಯಾದೆ ಇದ್ದರೆ ಅದಕ್ಕೆ ಹೋಗಲೇಬಾರ್ದು ಅಂತ. ದಟ್ ಇಸ್ ವಾಟ್ ಐ ಫೀಲ್. ನಿಮ್ಮನ್ನು ಬ್ಲೇಮ್ ಮಾಡ್ತಲ್ಲ ಸರ್, ದಯವಿಟ್ಟು ಚೆಕ್ ಮಾಡ್ಕೊಬೇಡಿ. 500 ಕೋಟಿ ಮದುವೆ ಅನ್ನೋದು ಒಂದು ಖಾಸಗಿ, ಅದು ಒಂದು ಗಂಡು ಹೆಣ್ಣು ನಡೆದ ಸಂಬಂಧ, ಬದುಕಿಗೆ ಸಮಾಜದ ಮಾನ್ಯತೆ ಪಡೆಯೋ ಕೆಲಸ ಅಟ್ಟೆ. ಅದಕ್ಕೆ ನಮ್ಗಿರೋದು ಈ ಸೆರೆಮನಿ ಡಿಸ್ಕಸ್ ಆಯ್ತಲ್ಲ, ಇದಾಗ ಸ್ವಲ್ಪ ದಿನಕ್ಕೆ ನಿತಿನ್ ಗಡ್ಕರಿ ಅವ್ರ ಮಗನ ಮದುವೆ ಆಯ್ತು. 10,000 ಜನ ಗೆಸ್ಟ್ಗಳು, 50 ವಿಮಾನಗಳಲ್ಲಿ ಅವರು ಟಿಕೆಟ್ ಬುಕ್ ಮಾಡಿದ್ರು, ಸ್ವತಃ ಪ್ರಧಾನಮಂತ್ರಿಗಳಲ್ಲಿ ಹೋದ್ರು. ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಯಾಕೆ? ನನಗೆ ಬೇಜಾರಿರೋದು ಇನ್ನೊಂದು ಈ ಕೇಸ್ ನಮ್ಮ ಪ್ರಧಾನಿ ನಿಜವಾದ ಫಕೀರರು, ಅವ್ರಿಗೆ ಫಕೀರ ಅಂತ ಕರೀತಾರೆ. ಅವ್ರನ್ನ ಕರ್ಕೊಂಡಿದ್ದಾರೆ. ಅಂತ ಪ್ರಧಾನಿಯವರ ಕ್ಯಾಬಿನೆಟ್ ನಲ್ಲಿರುವ ಒಬ್ಬ ಸಚಿವರು ಕಾರದ ಕಪಾಳಕ್ಕೆ ಬರ್ಸೋದು ಬೇಡವಾ? ಹೇಳ್ಬೇಕಿತ್ತು ಅವರು. ದಟ್ ಇಸ್ ವಾಟ್ ಯು ಬಿಲೀವ್. ನೋಡಯ್ಯ, ನನ್ನ ಮಾನ ಮರ್ಯಾದೆ ಹಾಳಾಗ್ತೀಯ, ನಾನು ಇಷ್ಟು ಸಿಂಪಲ್ ಆಗಿದ್ದೀನಿ, ನನ್ನ ಫ್ಯಾಮಿಲಿ ಇಲ್ಲ, ಕುಟುಂಬ ಇಲ್ಲ, ಅಥವಾ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋಕೆ ಯಾರೂ ಇಲ್ಲ ನನಗೆ. ನಾನು ಈ ದೇಶಕ್ಕಾಗಿ ದುಡಿತಿದ್ದೀನಿ, ದೇಶಕ್ಕಾಗಿ ರಕ್ತ ಚೆಲ್ತೀನಿ, ದೇಶ ಉಳಿಸ್ತೀನಿ. ನೀವು ಹೋಗ್ಬಿಟ್ಟು ಈ ರೀತಿ ಮದುವೆ ಮಾಡ್ತೀಯಲ್ಲಯ್ಯ, ಸರಿನಾ ಅಂತ ಕೇಳ್ಬಿಟ್ಟಿದ್ರೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ನಾನು ಇದನ್ನು ಒಪ್ತೇನೆ. ಮದುವೆಗಳ ಸಾದಾ ಇರಬೇಕು ಮತ್ತು ಹೀಗೆ ಕೆಲವರು ಪ್ರಶ್ನೆಗಳನ್ನು ಕೇಳಬೇಕು. ಒಂದು ಗೈಡ್ಲೈನ್ಸ್ ದೇಶದಲ್ಲಿ ಕೂಡ ಬರಬೇಕಾಗುತ್ತೆ. ಇಷ್ಟು ಆರಾಮಾಗಿ ಯಾರು ಯಾಕೆ ಬೇಕು ಹಾಗೆ ಮಾಡ್ಕೊಂಡು ಹೋಗ್ಬಾರ್ದು. ಇದು ಒಳ್ಳೇದಲ್ವೇ ಅಲ್ಲ. ಯಾಕೆಂದ್ರೆ ವಿಶೇಷವಾಗಿ ಅಧಿಕಾರದಲ್ಲಿರುವವರು ಯಾರು ಮಾಡೆಲ್ ಆಗಬೇಕಾಗಿದೆ ಅವರು ನಮ್ಮ ಮದುವೆಗಳನ್ನು. ನನಗೆ ನೆನಪಿದೆ, ಪ್ರಮೋದ್ ಮಹಾಜನ್ ಅವರು ಒಂದ್ಸಲ ಅವ್ರದ್ದು ಮಗಳ ಮದುವೆ ಮಾಡಿದಾಗ ಬರೀ 30 ಜನ ಇದ್ರು. ಇಟ್ ವಾಸ್ ಎ ವೆರಿ ವೆರಿ ಫ್ಯಾಮಿಲಿ ಮ್ಯಾರೇಜ್. ಆದರೆ ದಿಲ್ಲಿಯಲ್ಲಾಗಲಿ ಅದರ ನಂತರನೂ ನಾನು ಒಂದು ವರ್ಷ ಕಳೆದ ಯಾವುದೇ ರಾಜಕೀಯ ಪಕ್ಷಕ್ಕೆ ರಾಜಕೀಯ ಸಂಬಂಧ ಇಲ್ಲ. ಅದು ಕಳೆದ ಒಂದು ವರ್ಷದಲ್ಲಿ ಈಗ ಮೊನ್ನೆ ಆದಂತ ದೇಶದಲ್ಲಿ 1 ಲಕ್ಷ ಮದುವೆಗಳು ಪೋಸ್ಟ್ಪೋನ್ ಆಯ್ತು ಆಗ್ಲಿ. ಆದ್ರೆ ಅದ್ರ ಜೊತೆಯಾಗಿ ಮೊನ್ನೆ ಆದಂತ ಗೋಕಾಕದ ಮದುವೆ, ರೆಡ್ಡಿ ಮದುವೆ ನಾಲ್ಕಪಟ್ಟಿತ್ತು. ಅದಕ್ಕೆ ಇದರಲ್ಲಿ ಪಾಲಿಟಿಕ್ಸ್ ಗಿಂತ ಹೆಚ್ಚಾಗಿ ಜನರ ಮೈಂಡ್ ಸೆಟ್ ಒಂದಿಷ್ಟು ಬದಲಾಗಬೇಕು ಮತ್ತು ಇಷ್ಟು ಅದ್ದೂರಿ ಮತ್ತು ವಲ್ಗರ್ ಎಕ್ಸಿಬಿಷನ್ ಆಫ್ ಯುವರ್ ಮನಿ ಶುಡ್ ನಾಟ್ ಬಿ ಡನ್. This is for all, including myself. I am thankful to you. ನೀವು ಪಕ್ಷ ಅಂತ ನೋಡಿದೆ, ನಿಮಗೆ ಕೆಲವು ನಾಯಕರು ಹೋದ್ರು ಇಷ್ಟು ಪ್ರಾಮಾಣಿಕರಾಗಿ ಮಾತಾಡಿದ್ರಲ್ಲ, ಡೆಫಿನೆಟ್ಲಿ ಐ ಶುಡ್ ಥ್ಯಾಂಕ್ ಯು. ಎಸ್ ಪ್ರಿಯ ವೀಕ್ಷಕರೇ, ಒಂದು ವಿರಾಮ ತಗೋಣ. ವಿರಾಮದ ನಂತರ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತೆ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವೀಗ ಮುಂದಿನ ಸುದ್ದಿಯತ್ತ ನೋಡೋಣ. ಪವರ್ ಪಾಲಿಟಿಕ್ಸ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಇವತ್ತು ಸಾಕು ಮಗನಂತಿದ್ದವರು ನಾಳೆ ದೂರ ಸರಿಬಹುದು. ಪವರ್ ಇರುವ ಕಡೆ ತನ್ನ ಅಸ್ತಿತ್ವವನ್ನು ಪ್ರತಿಷ್ಠಾಪಿಸಿಕೊಳ್ಳಬಹುದು. ಇದಕ್ಕೆ ಜ್ವಲಂತ ಉದಾಹರಣೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಮತ್ತು LK ಅಡ್ವಾಣಿ ಅವರ ನಡುವಿನ ಸಂಬಂಧ. ಒಂದು ಕಾಲದಲ್ಲಿ BJPಯಲ್ಲಿ ತಂದೆ ಮಗನಂತಿತ್ತು ಈ ಇಬ್ಬರ ಜೋಡಿ. ಆದರೆ ಬದಲಾದ ಸನ್ನಿವೇಶದಲ್ಲಿ ತನ್ನ ಪರಮಾಪ್ತನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಡ್ವಾಣಿ. ಇದರ ಒಳಮರ್ಮ ಏನು ನೋಡಿ ಈ ಸ್ಟೋರಿ.
ಇವತ್ತು ರಾಷ್ಟ್ರ ರಾಜಕೀಯ ಇತಿಹಾಸ ಪುಟಗಳಲ್ಲಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಒಂದು ಪ್ರಮುಖ ಚಹರೆ. ಇದಕ್ಕೆ ಕಾರಣ ಮಾಜಿ ಉಪಪ್ರಧಾನಿ ಹಾಗೂ ಬಿಜೆಪಿ ವರಿಷ್ಠ ಎಲ್ಕೆ ಅಡ್ವಾಣಿ. ಒಂದು ಕಾಲದಲ್ಲಿ ಅಡ್ವಾಣಿ ಅವರ ಸಾಕು ಮಗನಂತಿದ್ದವರು ಅನಂತ್ ಕುಮಾರ್. ಅಡ್ವಾಣಿ ಕುಟುಂಬದಲ್ಲಿ ಅನಂತ್ ಕುಮಾರ್ ಹಾಸುಹೊಕ್ಕಾಗಿದ್ದವರು. ಇಂತಹ ಅನಂತ್ ಕುಮಾರ್ ಮಾಜಿ ಪ್ರಧಾನಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಗಿರಿ ಸೇರಿದಂತೆ ರಾಜಕೀಯವಾಗಿ ದಿಲ್ಲಿಯಲ್ಲಿ ಸ್ಥಾನಮಾನ ಪಡೆಯೋಕೆ ಪ್ರಮುಖ ಕಾರಣವೇ ಎಲ್ಕೆ ಅಡ್ವಾಣಿ. ಅಡ್ವಾಣಿ ಅವರಿಂದ ರಾಜಕೀಯ ಏಳಿಗೆ ಪಡೆದ ಅನಂತ್ ಕುಮಾರ್ ಕೂಡ ನರೇಂದ್ರ ಮೋದಿ ಪ್ರಧಾನಿ ಗದ್ದುಗೆ ಏರುವುದನ್ನ ಬಯಸಿದವರಲ್ಲ. ಅಡ್ವಾಣಿ ಅವರೇ ದೇಶದ ಪ್ರಧಾನಿಯಾಗಬೇಕು ಅಂತ ಅಂದ್ಕೊಂಡವರು. ಆದ್ರೆ ರಾಜಕೀಯದಲ್ಲಿ ಅಂದುಕೊಂಡದ್ದು ಆಗ್ಬೇಕಲ್ಲ, ಅದಾಗ್ಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ್ರು, ಅಡ್ವಾಣಿ ಮೂಲೆ ಗುಂಪಾದ್ರು. ಆದ್ರೆ ಮೋದಿ ಕ್ಯಾಂಪಿನಲ್ಲಿ ಗುರುತಿಸಿಕೊಳ್ಳುವಲ್ಲಿ ಅನಂತ್ ಕುಮಾರ್ ಯಶಸ್ವಿಯಾದ್ರು. ಕಾಲದ ಮಹಿಮೆ ನೋಡಿ. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಡ್ವಾಣಿ ಅವರ ಸಾಕು ಮಗನಂತಿದ್ದ ಅನಂತ್ ಕುಮಾರ್ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೆಚ್ಚಿನ ಬಂಟರಲ್ಲಿ ಒಬ್ರು. ಹಾಗೆ ನೋಡಿದ್ರೆ ಕೇಂದ್ರ ಸಚಿವರಾದ ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಅಂತವರು ದಿನ ಕಳೆದಂತೆ ಮೋದಿ ಕ್ಯಾಂಪಿನಲ್ಲಿ ತಮ್ಮ ಚರಿಷ್ಮಾ ಕಳೆದುಕೊಳ್ಳತೊಡಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ವೆಂಕಯ್ಯ ನಾಯ್ಡು, ಅನಂತ್ ಕುಮಾರ್ ಅಂತವರು ಮಾತ್ರ ಈಗ ಪ್ರಧಾನಿಗೆ ಹತ್ತಿರವಾಗಿದ್ದಾರೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಆ ಪಕ್ಷದ ಕೆಲ ಪ್ರಮುಖ ನಾಯಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದ ಅನಂತಕುಮಾರ್ ಸಂಸತ್ತಿನಲ್ಲಿ ಪ್ರತಿಪಕ್ಷ ಬೆಂಬಲದೊಂದಿಗೆ ಹಲವು ಪ್ರಮುಖ ವಿಧೇಯಕಗಳನ್ನು ಪಾಸು ಮಾಡಿಸುವಲ್ಲಿ ನೆರವಾಗಿದ್ರು. ಆದರೆ ಇದಕ್ಕೆ ಪ್ರತಿಯಾಗಿ ಈಗ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ಕಾಂಗ್ರೆಸ್ ನೆರವಿನೊಂದಿಗೆ ಕಗ್ಗಂಟಾಗಿ ಉಳಿದಿದ್ದ ಜಿಎಸ್ಟಿ ಮಸೂದೆ ಪಾಸು ಮಾಡಿಸುವಲ್ಲಿ ತೆರೆಮರೆಯಲ್ಲಿ ಸಕ್ರಿಯ ಪಾತ್ರ ನಿರ್ವಹಿಸಿದ್ದಾರೆ ಎನ್ನಲಾಗಿದೆ. ಇದರ ಪರಿಣಾಮವೇ ರಾಸಾಯನಿಕ ಗೊಬ್ಬರದ ಜೊತೆಗೆ ಅವರಿಗೆ ದಕ್ಕಿದ ಸಂಸದೀಯ ವ್ಯವಹಾರಗಳ ಪ್ರಮುಖ ಖಾತೆ. ಅಷ್ಟರ ಮಟ್ಟಿಗೆ ಮೋದಿ ವಿಶ್ವಾಸ ಗಳಿಸುವಲ್ಲಿ ಅನಂತ್ ಕುಮಾರ್ ಪಾತ್ರರಾಗಿದ್ದಾರೆ. ಆದರೆ ಇತ್ತ ಸಂಸತ್ತಿನ ಪ್ರಸಕ್ತ ಚಳಿಗಾಲದ ಅಧಿವೇಶನದಲ್ಲಿ ತನ್ನ ಗರಡಿಯಲ್ಲೇ ಪಳಗಿ ರಾಜಕೀಯ ಏಳಿಗೆ ಕಂಡ ಶಿಷ್ಯನ ವಿರುದ್ಧ ಎಲ್ಕೆ ಅಡ್ವಾಣಿ ನಿನ್ನೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವುದು ರಾಜಕೀಯ ವಲಯಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಯುಪಿಎ ಅವಧಿಯಲ್ಲೂ ಸಂಸತ್ತಿನಲ್ಲಿ ಸುಗಮ ಕಾರ್ಯಕಲಾಪ ನಡೆದಿರಲಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹ. ಜಿ ಮುಮ್ತಾಜ್ ಅಲೀಂ, ಸುದ್ದಿ ಟಿವಿ, ಬೆಂಗಳೂರು. ನಾನು ಪ್ರಶ್ನೆ ಕೇಳ್ತೀನಿ. ಒಂದು, ನನಗೆ ಅಡ್ವಾಣಿಯವರು ನಿನ್ನೆ ಆಡಿರುವ ಮಾತುಗಳಿವೆ, ಅದು ಒಂದು ಫ್ರಸ್ಟ್ರೇಷನ್ನಿಂದ ನಮಗೆಲ್ಲ ಫ್ರಸ್ಟ್ರೇಷನ್ ಆಗುತ್ತೆ, ತಪ್ಪಲ್ಲ, ಬಂದ ಮಾತೆ ಒಂದು. ಎರಡನೇದಾಗಿ ಅವರು ಸಿಟ್ಟು ಮಾಡಿಕೊಂಡಿದ್ದು ಅನಂತಕುಮಾರ್ ಮೇಲೆ. ನಿಮಗೂ ಕೂಡ ಅನಂತಕುಮಾರ್ ಆಪ್ತರೆ. ಸೊ ಅನಂತಕುಮಾರ್ ಅವರು ಅದ್ವಾನಿಯ ಮನೆಯ ಮಗನಂತಿದ್ದವರು ಮೋದಿ ಕ್ಯಾಂಪ್ನ ಒಳಗಡೆ ಹೋಗ್ತಾ ಹೋಗ್ತಾ ಅಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದ್ರಲ್ಲ, ಅದು ಹೆಚ್ಚು ಬೇಸರವನ್ನು ಏನಿದೆ ನಮ್ಮ ಅದ್ವಾನಿಯವರಿಗೆ ಉಂಟಾಗುವಂತೆ ಮಾಡ್ತಾ. ಏನಿದರ ಮರ್ಮ ಹೇಳಿ ಆಚಾರ್ಯ. ನಿನ್ನೆ ಹೇಳಿದ್ರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ, ಒಟ್ಟು ಪಾರ್ಲಿಮೆಂಟ್ ನಡೀತಾ ಇಲ್ಲ, ಇಟ್ ಈಸ್ ಇನ್ ಎ ಡೆಡ್ ಲಾಕ್. ಕರೆದು ಮಾತಾಡೋದು ಪಾರ್ಲಿಮೆಂಟ್ ನಡೆಸೋ ದೃಷ್ಟಿಯಿಂದ ಮಹತ್ವದ್ದು ಅಂತ ಹೇಳಿದ್ದಾರೆ. ಆ ಸ್ಥಾನದಲ್ಲಿ ಇವತ್ತು ಅನಂತಕುಮಾರ್ ಇರೋದ್ರಿಂದ ಅವ್ರು ಮಾಡಬೇಕು ಅಂತ ಅದಕ್ಕೆ ಅರ್ಥ ಬಂದಿದೆ. ಬೇರೆ ಅರ್ಥ ಇಲ್ಲ, ಏನು ಅರ್ಥ ಇಲ್ಲ. ಎರಡನೇದು, ಅವ್ರು ಸುಮಿತ್ರಾ ಮಹಾಜನ್ಗೂ ಹೇಳಿದ್ದಾರೆ, ಇದಕ್ಕಿಂತೂ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ಏನಮ್ಮ ನೀನು ಅಲ್ಲಿ ಕೂತ್ಕೊಂಡು ಮಾಡ್ತಾ ಇದೆಯಾ, ಹೌ ಕ್ಯಾನ್ ಅವರು ಮೋದಿ ಅವರಿಗೆ ಆಪ್ತರು, ಹೌ ಇಸ್ ದಟ್ ಯು ಕ್ಯಾನಾಟ್ ಮ್ಯಾನೇಜ್. ಸುಮಿತ್ರಾ ಮಹಾಜನ್ ಕೂಡ ಅವರು ಮೋದಿ ಅವರ ಕ್ಯಾಂಡಿಡೇಟ್. ಮೂರನೇ ವಿಷಯ, ಅನಂತಕುಮಾರ್ ಅವರು ಒಂದು ಸಂಘಟನೆ, ಇಡೀ ಪಾರ್ಟಿಯಲ್ಲಿ ಪಾರ್ಟಿ ಹೇಗೆ ನಡೆಯುತ್ತೆ, ಏನು ಮಾಡಬೇಕು ಅನ್ನೋದು ಗೊತ್ತಿದ್ದವರು. ಎರಡನೇದು, ಯಾವುದೇ ಆ್ಯಕ್ಷನ್ ಸ್ವಿಫ್ಟ್ ಮತ್ತು ನೀಟ್ ಆ್ಯಕ್ಷನ್ ಮಾಡೋರು. ಪ್ರಧಾನಮಂತ್ರಿಯಾಗಿ ಅನಂತಕುಮಾರ್ ಅವರು ಆ್ಯಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಹಿ ಹ್ಯಾಸ್ ಬೀನ್ ಸಿನ್ಸಿಯರ್ಲಿ ವರ್ಕಿಂಗ್, ಬಟ್ ಆ್ಯಸ್ ಎ ಗಾರ್ಡಿಯನ್ ಹಿ ಈಸ್ ಆಸ್ ಕ್ಲೋಸ್ ಆಸ್ ವಿತ್ ಅದ್ವಾನಿ ಆಸ್ ವೆಲ್. ಅವ್ರು ಎಂದೂ ಬಿಟ್ಟು ಹೊರಗೆ ಬಂದು ಒಬ್ಬರಿಗೆ ದ್ರೋಹ ಮಾಡಿ ಮಾಡಿದವರು ಅಲ್ವೇ ಅಲ್ಲ ಅವರು. ಅನಂತಕುಮಾರ್ ಸ್ವಭಾವದಲ್ಲಿ ಆ ಥರದ್ದು ಇಲ್ಲ. ಐ ನೋ ಹಿಮ್ ಆಸ್ ಎ ವೆರಿ ಕ್ಲೋಸ್ ಫ್ರೆಂಡ್. ಅವರು ಅದ್ವಾನಿ ಅವ್ರಿಗೆ ಬಿಟ್ಟು ಇಷ್ಟು ಹಿರಿಯರಿಗೆ ನೋವು ಮಾಡಿ ಅವ್ರ ವಿರುದ್ಧ ಹೋಗಿದ್ದಾರೆ ಅಂತ ಎಂದೂ ಇಲ್ಲ. ಆದ್ರೆ ಆಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಹಿ ಹ್ಯಾಸ್ ಬೀನ್ ವೆರಿ ಸಿನ್ಸಿಯರ್ ಟು ಮೋದಿ. ಒಂದೇನು ಅಂದ್ರೆ ಅವರ ಪಕ್ಷದ ಆಂತರಿಕ ವಿಷಯ ಆಗಿದ್ದಿದ್ರೆ ನಾವು ಯಾರು ಮಾತಾಡಕ್ಕೆ ಹೋಗ್ತಿರ್ಲಿಲ್ಲ. ಅನಂತಕುಮಾರ್ ಒಬ್ಬರು ಕೇಂದ್ರ ಸರ್ಕಾರದ ಸಚಿವರಾಗಿರೋದ್ರಿಂದ ಅದಕ್ಕೊಂದು ಪಬ್ಲಿಕ್ ಇಂಪಾರ್ಟೆನ್ಸ್. ಬಿಜೆಪಿನಲ್ಲಿ ಅವರು ಯಾರ ಜೊತೆಗಿದ್ದಾರೆ, ಹೇಗೆ ಹೋಗ್ತಾರೆ, ಹೇಗೆ ರಾಜಕಾರಣ ಮಾಡಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟಂತ ವಿಷಯ. ಆಮೇಲೆ ಅಡ್ವಾಣಿಯವರು ಕೂಡ ಇವತ್ತು ಕೇವಲ ಬಿಜೆಪಿ ಮುಖಂಡರು ಅಂತ ಹೇಳಿ ಎಲ್ಲ ನೋಡೋದಿಲ್ಲ, ಒಬ್ಬ ರಾಷ್ಟ್ರದಲ್ಲಿ ಒಬ್ಬ ಪ್ರಮುಖವಾದಂಥ ಮುಖಂಡ ಅನ್ನುವಂಥ ಅಭಿಮಾನವನ್ನು ಅವರು ಕೂಡ ಗಳಿಸ್ಕೊಂಡಿದ್ದಾರೆ. ಇವತ್ತು ಅಡ್ವಾಣಿಯವರು ಒಬ್ಬ ಎತ್ತರದ ನಾಯಕ ಕೂಡ ಆ ಪಕ್ಷದಲ್ಲಿದ್ದಾರೆ, ದೇಶದಲ್ಲೂ ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಅನುಭವ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವ್ರ ಮುಂದೆ ಇದೆ.
ಯಾರಿಗಾದ್ರೂ ಬೇಸರ ಆಗುತ್ತಲ್ಲ ದೇಶದಲ್ಲಿ. ಈಗ 16 ದಿವಸಗಳಿಂದ ಪಾರ್ಲಿಮೆಂಟ್ ನಡೀತಾ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಬೇಸರ ಆಗಲ್ಲ? ಸಹಜವಾಗಿನೇ ಹಾಗೇನೆ ಅಡ್ವಾಣಿಯವರಿಗೂ ಕೂಡ ಬೇಸರ ಆಗಿದೆ. ಆ ಬೇಸರನ ಅವ್ರು ಯಾರ ಮೇಲೆ ಹೇಳಬೇಕಾಗಿತ್ತು? ಪ್ರಧಾನಮಂತ್ರಿಗಳ ಮೇಲೆ ಹೇಳಬೇಕಾಗಿತ್ತು, ಹೇಳಕ್ಕಾಗ್ಲಿಲ್ಲ. ಅದನ್ನ ಅನಂತಕುಮಾರ್ ಅವರ ಮೇಲೆ ಸ್ಪೀಕರ್ ಅವರ ಮೇಲೆ ಹೇಳಿದ್ದಾರೆ. ಬೇಸರ ಹೇಳಬೇಕಾದ ಪ್ರಧಾನಿ ಮೇಲೆ ಹೋಗ್ಬಿಟ್ಟು ಅನಂತಕುಮಾರ್ ಹಿಡಿದು ಜಾರಿಸ್ಬಿಟ್ರು ಅಂದ್ರೆ ಇದು ಎರಡು ಕಾರಣ ಇದೆ. ಒಂದು, ಮೋದಿಯವರನ್ನ ಎದುರಿಸೋಕ್ಕೆ ಸಾಧ್ಯ ಇಲ್ಲದೆ ಇರೋದು, ಆಸಕ್ತಿ ಇಲ್ಲದಿರೋದು ಒಂದು ಮೊದಲನೇ ಕಾರಣ ಇರ್ಬೋದು. ಬಹಳ ಅದ್ಭುತವಾದ ಪಾಯಿಂಟ್ ಅನ್ನ ಹೇಳ್ತಾರೆ. ಎರಡನೇದು, ಈಸಿ ಅನಂತಕುಮಾರ್ ಮನೇಲಿ ಉತ್ಕೊಂಡು ಊಟ ಮಾಡ್ಕೊಂಡು ಮನೆ ಮಗನಂತಿದ್ದವರು ಇವತ್ತು ಅಲ್ಲಿ ಪಕ್ಕ ಕೂತ್ಕೊಂಡು ನಗ್ತಾರಲ್ಲಪ್ಪ. ಅಲ್ಲ, ನಮಗೆ ಇನ್ನೊಂದು ಅಭಿಮಾನ ಏನು ಅಂತ, ಅನಂತಕುಮಾರ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದ ಅನೇಕ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಕೂಡ ಅವ್ರು ಬಹಳ ಸಕ್ರಿಯವಾಗಿ ಅಟೆಂಡ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಇನ್ನೂ ಹೆಚ್ಚು ಪ್ರಬಲ ಆಗ್ಲಿ ಅಂತ ನಾವು ಹೇಳ್ತೀವಿ. ಅದ್ರ ಬಗ್ಗೆ ಆದ್ರೆ ಅವ್ರು ಯಾರ ಜೊತೆ ಅನಂತಕುಮಾರ್ ಬಗ್ಗೆ ಬೇಸರ ಇಲ್ಲ, ನಮಗೂ 25 ವರ್ಷ ಸ್ನೇಹ ಇದೆ. ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಎಸ್ ಮೂಲ ಒಂದು ರಾಜಕೀಯವಾಗಿ ಅನಂತಕುಮಾರ್ ಅವರು ಬೆಳೀತಾ ಇರೋದು ಬಹಳ ಸಂತೋಷದ ವಿಷಯ. ಐ ಥಿಂಕ್ ನಾವೆಲ್ಲ ಅವ್ರಿಗೆ ಬಹಳ ಕೆಳಗಡೆಯಿಂದ ನೋಡಿದ್ದೀವಿ ಬೆಳೆದಿರೋದು. ಅವರು ಪ್ರೈಮ್ ಮಿನಿಸ್ಟರ್ಗೆ ಸಮೀಪ ಆಗಿದ್ದಾರೆ, ಮತ್ತು ಅದಕ್ಕೂ ಪ್ರೈಮ್ ಮಿನಿಸ್ಟರ್ ಆದರೂ ನಮ್ಗೆ ಬಹಳ ಸಂತೋಷ, ಸುದರ್ಶನ್ ಅವರು ಹೇಳ್ದಂಗೆ. ಬಟ್ ಎಟ್ ದ ಸೇಮ್ ಟೈಮ್ ಮಾರಾಲಿಟಿ ಒಂದಿರ್ತದೆ ನಂತರ. ಏನಂದ್ರೆ ನಾನು ಹೇಳೋದು, ಈಗ ಅದ್ವಾನಿ ಅವರು ನಮ್ಗೆ ಬಹಳ ಗೌರವದ ವ್ಯಕ್ತಿ. ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರು ಬಿಟ್ರೆ ಇನ್ಯಾರಿದ್ದಾರೆ ಅಷ್ಟು ಸೀನಿಯರು? ಅವ್ರಿಗೆ ಹರ್ಟ್ ಆಗಿದೆ ಅಂದ್ರೆ ನಮಗೂ ಸ್ವಲ್ಪ ನೋವು ಆಗ್ತದೆ. ಸೀರಿಯಸ್ ಆಗಿ ತಗೋಬೇಕು. ಅದ್ವಾನಿ ಅಂತ ನಾಯಕರನ್ನ ಪಕ್ಷಾತೀತವಾಗಿ ಪಾಪ ರಾಜಕೀಯದಿಂದ ನಿವೃತ್ತರಾದ ರೀತಿಯಲ್ಲಿದ್ದಾರೆ. ಸೊ ಪಾಪ ಮನುಷ್ಯ ಬಿಜೆಪಿ ಕಟ್ಟದವರು, ಅವ್ರಿಗೆ ಸ್ವಲ್ಪ ಹರ್ಟ್ ಆಗಿರ್ಬೋದು. ಆದ್ರೆ ಒಂದೇನು ಅಂತ ಹೇಳಿದ್ರೆ, ಅವ್ರಿಗೂ ಒಂದು ಅವಕಾಶ ಇತ್ತು 2004ರಲ್ಲಿ. ಅವತ್ತೇನಾದ್ರೂ ಭಾಜಪ ಅಧಿಕಾರಕ್ಕೆ ಬಂದಿದ್ರೆ ಅವರೇ ಪ್ರಧಾನಮಂತ್ರಿಗಳಾಗುವ ಸಾಧ್ಯತೆ ಇತ್ತು. ಆದ್ರೆ ಮೊನ್ನೆ ಕೊಟ್ಟಿದ್ದ ಮ್ಯಾಂಡೇಟು ದೇಶದಲ್ಲಿ ಅಡ್ವಾಣಿ ಅವ್ರ ಪರ ಕೊಟ್ಟಿರ್ಲಿಲ್ಲ ಅನ್ನೋದನ್ನ ನಾವು ಒಂದು ಶಶಿಧರ್ ಭಟ್ರೆ, ರಾಜಕೀಯದಲ್ಲಿ ನಾನು ಇದ್ದೇನೆ, ಸುದರ್ಶನ್ ಅವರು ಇದ್ದಾರೆ, ಸುಮಾರು ಜನ ಇದ್ದೇವೆ. Humiliation is part of our political life. That is true. Very honest confession. ನೀವು ಅದ್ವಾನಿ ಅವರಿಗೆ ಹ್ಯೂಮಿಲಿಯೇಷನ್ ಆಗಿದೆ ಅನ್ನೋದನ್ನು ತಾವು ಒಪ್ತೀರಿ? Is a part of political career for anybody. We have to sustain for anybody. For anybody. I remember this happening even to very senior people like Sundar Singh Bhandari. Yes. Sundar Singh Bhandari ಅವರು ಉತ್ತರ ಪ್ರದೇಶದ ಮತ್ತು ಬಿಹಾರ ನೋಡ್ಕೊಳ್ತಿರುವಾಗ ಒಂದು ಮಾತು ಅಟಲ್ಜಿ ಅವರು ಹೇಳಿದ್ರು ಅಂತ ಅವ್ರು ಬ್ಯಾಗ್ ಎತ್ಕೊಂಡು ಬಂದರು. ಇಷ್ಟು ಸೀನಿಯರ್ ಇರುವವರೆಗೆ ಹ್ಯೂಮಿಲಿಯೇಷನ್ ಆಗುತ್ತೆ, ನನ್ನಂತವ್ರದ್ದು ಏನು ಕತೆ ಅಲ್ಲ? ಅಲ್ಲ, ಬಿಡಿ, ನಿಮಗೂ ಹ್ಯೂಮಿಲಿಯೇಷನ್ ಆಗಿದೆ, ನನಗೆ ಗೊತ್ತು. ಅದು ಬೇಡ, ಅದು ಬೇರೆ ರಾಜ್ಯದ್ದು. ನಾನು ನಾನು ಅದನ್ನ ಕೇಳ್ತಾ ಇಲ್ಲ. ಅದ್ವಾನಿ ಅಂತ ನಾಯಕರಿಗೆ ಅವರು ತಾತ್ವಿಕವಾಗಿ ನಮ್ದು ಅವ್ರ ವಿರೋಧ ಇರ್ಬೋದು, ಬೇರೆ ಡಿಫ್ರೆಂಟ್ ಇಶ್ಯೂ. ಬಟ್ ಬಿಜೆಪಿಯನ್ನು ಕಟ್ಟಿದವರು, ಏನು ವಾಜಪೇಯಿ ಜೊತೆಗೆ ಹೆಗಲು ಕೊಟ್ಟು ಬೆಳೆಸಿದವರು, ಅವ್ರಿಗೆ ಅದ್ರಿಂದ ನಮಗೆ ಬಹಳ ಮುಖ್ಯ ಆಗುತ್ತೆ. ಅಂತ ಮನುಷ್ಯನಿಗೆ ಹ್ಯೂಮಿಲಿಯೇಷನ್ ಮಾಡ್ತಾರಲ್ಲ ಈ ಪಾರ್ಟಿಯಲ್ಲಿ. ಅವರ ಮಾರ್ಗದರ್ಶನ ತಗೋಬೇಕು. ಯಾಕಂದ್ರೆ ಎಕ್ಸ್ಪೀರಿಯನ್ಸ್, ದೇರ್ ಇಸ್ ನೋ ಮ್ಯಾಚ್ ಫಾರ್ ಎಕ್ಸ್ಪೀರಿಯನ್ಸ್. ಮಾರ್ಗದರ್ಶಕ ಮಂಡಳಿ ಬಹಳ ದೊಡ್ಡ ಮುಗಿತಾ ಇದೆ ಸಮಯ. ಲಾಸ್ಟ್ ಕಮೆಂಟ್ ಅವರೇ ಹೇಳ್ಬಿಟ್ಟಿದಾರಲ್ಲ, ಪ್ರೈಮ್ ಮಿನಿಸ್ಟರ್ ನನಗೆ ಯಾವ ಹೈಕಮಾಂಡ್ ಇಲ್ಲ ಅಂತ ಅವರೇ ಹೇಳಿದಾರಲ್ಲ. ಅದೇ ಈಗ ಅಡ್ವಾಣಿ ಅವರು ತಮ್ಮ ಎಲ್ಲಾ ಫ್ರಸ್ಟ್ರೇಷನ್ ಹೊರ ಹಾಕೋದಕ್ಕೆ ಈ ಒಂದು ಸಂದರ್ಭ ಬಳಸ್ಕೊಂಡಿದ್ದಾರೆ. ನೀವು ಸುಳ್ಳು ಅಂತ ಹೇಳಕ್ಕಾಗಲ್ಲ ಅದನ್ನ. ಅವರು ಹಳೇದೆಲ್ಲ ಮಾರ್ಗದರ್ಶನ ಮಂಡಳಿ ಅಂತಂದ್ರೆ ಏನದು ಕಿಕ್ಡ್ ಅಪ್ಸ್ಟೇರ್ಸ್ ಅಂತ ಒಂದು ಮಾತಿದೆ, ಆ ಥರದ್ದು. ಅವ್ರನ್ನ ನೀವು ಸೈಡ್ ಲೈನ್ ಮಾಡಿ ಅವರು ಪಾರ್ಟಿಲಿ ಲೆಕ್ಕಕ್ಕೆ ಇಲ್ಲ ಅನ್ನೋ ಪರಿಸ್ಥಿತಿ ತಂದಿಟ್ಟಿರೋದು. ಈ ಒಂದು ಪಾರ್ಲಿಮೆಂಟ್ ಡಿಸ್ಟರ್ಬ್ ಆಗ್ತಿರೋದು ಏನು ಇತಿಹಾಸದಲ್ಲಿ ಮೊದಲನೇ ಸಲ ಅಲ್ಲ. ಇದು ಒಂದಕ್ಕೆ ಅವ್ರು ಸಡನ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ಒಂದು ಸ್ವಲ್ಪ ಇರ್ಬೋದು. ಅದ್ರ ಜೊತೆ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೀವು ಸೈಡ್ ಲೈನ್ ಮಾಡಿದಿರಿ ಅನ್ನೋ ಸಿಟ್ಟು, ಮತ್ತು ನೀನು ಮನೆ ಮಗನ ತರ ಇದ್ದೆ ಅದು ಹೋಗಿದೆ ಅನ್ನೋ ಸಿಟ್ಟು. But this frustration is against the parliamentary system which is not working. Not against it. It should not be seen as against any individuals. ಇಂಡಿವಿಜುವಲ್ ಅಂತಲ್ಲ, ರಾಜಕೀಯದಲ್ಲಿ ಅಂತಲ್ಲ, ಲೈಫ್ ಅಲ್ಲಿನೂ ಗೆದ್ದು ಎತ್ತಿನ ಬಾಲ ಹಿಡಿಯೋದು ಸಹಜವಾಗಿರೋದು. ಅದಕ್ಕೇನು ಎವ್ರಿಬಡಿ ಥಿಂಕ್ಸ್ ಆಫ್ ಹಿಸ್ ಓನ್ ಉನ್ನತಿ ನೋಡ್ಕೊಂತಾರೆ. ಡೆಫಿನೆಟ್ಲಿ. ಆದ್ರೆ ಪ್ರಿಯ ವೀಕ್ಷಕರೇ, ಒಂದಿದೆ, ಒಂದು ರಾಜಕಾರಣದಲ್ಲಿ ಅತ್ಯುನ್ನತ ಮಟ್ಟದ ಒಬ್ಬ ನಾಯಕ ಯಾರಿರ್ತಾನೆ ಅವರಿಗೆ ಗೌರವ ಕೊಡಬೇಕಾದ್ದು ಆ ಪಕ್ಷದ ಕರ್ತವ್ಯ ಅಂತ ನಾನು ನಂಬಿದ್ದೇನೆ. ಯಾಕೆಂದರೆ ಒಬ್ಬರ ಕೊಡುಗೆಯನ್ನು ನೇರವಾಗಿ ತಳ್ಳಿ ಹಾಕೋದಿದೆಯಲ್ಲ, ಅವರು ಫೋಟೋ ಹಾಕೋದು ಕಡಿಮೆ ಆಗುವವರೆಗೆ ಹೋಗ್ಬಿಟ್ರೆ ಆ ಮನುಷ್ಯ ಪಾಪ ತಮ್ಮ ಕೊನೆಗಾಲದಲ್ಲಿ ಹೇಗಿರ್ಬೋದು ಅಂತ ಅವರಿಗೆ ಭೂತಕಾಲ ನೆನಪಾಗಲ್ವಾ? ಅವರಿಗೆ ವರ್ತಮಾನದಲ್ಲಿ ತಮಗಾಗ್ತಾ ಇರುವಂಥ ಅವಮಾನ ನೆನಪಾಗೋದಲ್ವಾ? ಅದನ್ನ ಎಲ್ಲಿ ಹೇಳಬೇಕು ಗೊತ್ತಿಲ್ಲ. ಇಲ್ಲವೇ
ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಬರ್ತೀನಿ ಇನ್ನಷ್ಟು ಸುದ್ದಿಗಳೊಂದಿಗೆ, ಇನ್ನಷ್ಟು ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೆ ಗುಡ್ ನೈಟ್, ಬಾಯ್.